शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। सच्चिदानन्दं यतिवर्यं महामतिवेदान्तदायज्ञं सद्गुरुं प्रणतोऽस्म्यहं सदादायज्ञं संयमेन्द्रं सदाश्रयं सद्गुरुं सच्चिदानन्दं सदाचार्यमाश्रये। श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्मा ಎಲ್ಲ ಬೇಕಾ तदुक्तं पुरस्तात् ನಾನು ಆಡ್ತಾ ಇವಾಚ ಅಲ್ಲಿ ಮಧ್ಯಾಹ್ನ ಆಗಬೇಕು ಮಧ್ಯಾಹ್ನ ಎಲ್ಲೇ ಹೋಮರ ತಾಹ ಅಪಹ ಕರ್ಮಸಾಮಾನ್ಯ ಇತರೀಶ್ಚ ಸಂಗಾರು ಶ್ರೀರಾಮಕ ಇಷ್ಟಾಧಿಪಾದಿಗಾನ ಭವಂತಿ ಅಂತ ತದುಕ್ತಂ ಪುರಸ್ತಾಪಕ ತಸ್ಮಾತ್ ಕರ್ಮಿಣೋ ದೇವಾನಾಂ ಭೋಗಾಪಿದಂತಹ ಸುಖಿನ ದೇವೈಹಿ ಕ್ರೀಡತಿ. ಆದ್ರಿಂದ ಕರ್ಮಿಗಳು ತಾ ಆಪಹ ಅಂತಿದೆ. ತಾ ಆಪಹ ಅಂತ ಅಲ್ಲಿಂದ ಬರ್ಕೊಂಡಿದೀನಿ. ಅಲ್ಲ ಇನ್ನೊಂದು ಚೂರು ಒಂದ್ ಬಾಕಿ ಹಿಂದೆ ಹೋಗೋಣ. ಹಾ ಸರಿ ಒಂದ್ ಬಾಕಿ ಹಿಂದೆ ಹೋಗೋಣ. ಆಯ್ತು. ಅವರು ಕರ್ಮಿಗಳು ದೇವತೆ ಉಪಭೋಗರಾಗಿದ್ರು ಸುಖಿಯಾಗಿ ದೇವತೆಗಳು ಆಟ ಆಡ್ತಿರ್ತಾರೆ. ಆದ್ರೆ ಅವರಿಗೆ ಶರೀರ ಉಪಭೋಗಕ್ಕೆ ಯೋಗ್ಯವಾಗಿ ಚಂದ್ರಮಂಡಲದಲ್ಲಿ ಅಪ್ಪಿದ ಶರೀರ ಉಂಟಾಗಿರುತ್ತೆ. ಅದನ್ನ ಹಿಂದೆ ಹೇಳಿದ್ವಿ. ಶ್ರದ್ಧಾ ಆಪಹ ಅಂತ ಹೇಳಿ ಜುಲೋಕಾಗ್ನಿ ಹೋಮ ಮಾಡಿದಾಗ ಸೋಮರಾಜನಾಗಿ ಹುಡ್ತಾನೆ ಅವನು ಅಂತ 5ನೇ ಆಹುತಿ ಕೊಟ್ಟಾಗ ಇದರಲ್ಲಿ ಅಪ್ಪಿಗೆ ಜುಲೋಕಾಗ್ನಿಯಲ್ಲಿ ಸೋಮರಾಜನಾಗಿ ಹುಡ್ತಾನೆ ಅಂತ. ಜುಲೋಕಾಗ್ನಿ 5ನೇದು ಮಾಡ್ತಾ ಇದ್ದಾರೆ. 5ನೇ ಜುಲೋಕಾಗ್ನಿ ಅಷ್ಟೇ, 5ನೇ ಅಂತ ಹೇಳ್ತಾ ಇಲ್ಲ. ಶ್ರದ್ಧಾ ಶಬ್ದವಾಚ್ಯವಾದ ಅಪ್ಪುಗಳು ಜುಲೋಕಾಗ್ನಿ ಹೋಮ ಮಾಡಿದಾಗ ಸೋಮರಾಜನ ಹುಡ್ತಾನೆ ಅಲ್ಲಿಗೆ ಆಯ್ತು. ತಾ ಕರ್ಮ ಸಮವಾಯಿನ್ಯಃ ಇತರೈಶ್ಚ ಭೂತೈಃ ಅನುಗತಾಃ ಜುಲೋಕಂ ಪ್ರಾಪ್ಯ ಚಂದೋತ್ತಮಾಪನ್ನಾಃ ಶರೀರಾದ್ಯಾರಂಭಿಕಾಃ ಇಷ್ಟಾದಿಪಾಸಕಾನಾಂ ಭವಂತಿ. ಆ ಅಪ್ಪೆ ಕರ್ಮದಲ್ಲಿ ಸೇರಿಕೊಂಡ ಅಪ್ಪು ಸುಮ್ಮನೆ ಅಲ್ಲ, ಪಂಚಭೂತ ಆಗಲ್ಲ, ಸುಮ್ಮನೆ ಬೆಂಕಿ ಒಂದಷ್ಟು ತುಪ್ಪ ಸುರಿದ್ರೆ ಏನ್ ಬರೋದಾಗಲ್ಲ. ಮಂತ್ರ ಇಲ್ಲದೆ, ಶ್ರದ್ಧೆ ಇಲ್ಲದೆ, ಕರ್ಮ ಇತಿಕರ್ತವ್ಯತೆ ಇಲ್ಲದೆ ಅದಕ್ಕೇನು ಕಿಮ್ಮತ್ತಿಲ್ಲ. ಕರ್ಮದಲ್ಲಿ ಸೇರಿಕೊಂಡ ಅಪ್ಪುಗಳು ಅಂದ್ರೆ ಆಜ್ಯ, ಪಯಸ್ಸು, ಸೋಮ ಇತ್ಯಾದಿ ಆಹುತಿ ದ್ರವ್ಯಗಳು ಬೇರೆ ಪಂಚಭೂತಗಳು ಸೇರಿಕೊಂಡು ಜುಲೋಕವನ್ನು ಪಡ್ಕೊಂಡು ಆ ಚಂದತ್ವವನ್ನು ಪಡೆದವರಾಗಿ ಅಲ್ಲಿ ಇಷ್ಟಾದಿಪಾಸಗಳಿಗೆ ಬೇಕಾದ ಶರೀರಾದ್ಯಾರ್ಭಕ ಬಂದು ಶರೀರವಂತ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲವನ್ನೂ ತಯಾರು ಮಾಡ್ಕೊಳ್ಳೋದು. ಶಾಸ್ತ್ರೀಯವಾದ ಶರೀರ, ಶಾಸ್ತ್ರೀಯವಾದಂತಹ ಕಾರ್ಯಕ್ರಮ ಸಂಘಾತಗಳು ಎಲ್ಲ ಉತ್ಕೃಷ್ಟವಾಗಿರುತ್ತೆ ಅವರಿಗೆ. ನಮಗಿಂತಲೂ 3 ಪಟ್ಟು ಮೇಲ್ಪಟ್ಟದ್ದಾಗಿರುತ್ತೆ. ಅಂತರ್ಧಾರ ಶಕ್ತಿಗಳು, ಶಾಪಾನುಪುರ ಶಕ್ತಿಗಳು ಎಲ್ಲ ಇರುತ್ತೆ ದೇವತೆಗಳಿಗೆ, ಇಷ್ಟಾಧಿಕಾರಗಳಿಗೆ. ಈಗ ನಾವು ಅಗ್ನಿಹೋತ್ರದ ಫಲವಾಗಿ ಹುಟ್ಟಿದವರಾದ್ರಿಂದ ಬಹಳ ವಿಶಿಷ್ಟವಾಗಿರುತ್ತೆ. ಪಾರೆ ಅಗ್ನಿಹೋತ್ರ ಪಂಡಿತ್ ಪಾರೆ ಉಕ್ಕಿ ವರ್ಷ ಉಕ್ಕಿನ ಶನಂತಿದ್ದಾರೆ. ನಾನು ಹೆಂಗೆ ಅಲ್ಲೇನದ ಪತ್ನಿ ಸಂಬದ್ಧಂ ಗೊತ್ತಾಯ್ತಾ. ಕರ್ಮ ಮಾಡಕ್ ಪತ್ನಿ ಬೇಕು. ಕರಿಷ್ಯೆ ಅಂದ್ರೆ ನೀರು ಬಿಡ್ಬೇಕು. ಅಂಜಲು ಪೂರ್ಣ ಪಾಕ್ಷಮಾನಿ ಅವ್ಯ ಹಿರಿಯರ ಆಹುತವು ಅಗ್ನೋಹುತಾಯಾಂ ಅಗ್ನಿನ ದಹ್ಯಮಾನೆ ಹಿರಿಯರೇ ತದುತ್ಥಾಹ ಆಪಃ ಧೂಮೇನ ಸಹ ಊರ್ಧ್ವಂ ಯಜಮಾನಮಾವೇಶ್ಯ ಚಂದ್ರಮಂಡಲಂ ಪ್ರಾಪ್ಯ ವಿಷಮೃತ್ತಿಕಾಸ್ಥಾನೀಯಾಃ ಶರೀರ ಬಾಹ್ಯ ಶರೀರಾರಂಭಿಕಾಃ ಭವಂತಿ. ಪಂಚಾಗ್ನಿಯಲ್ಲಿ ಹೋಮ ಮಾಡ್ತಾರೆ ಋತ್ವಿಜರು. ಈ ಶರೀರವೇ ಆಹುತಿ ದ್ರವ್ಯ. ಇಷ್ಟು ದಿವಸ ಹಾಲು, ತುಪ್ಪ, ಸೋಮ ಇದನ್ನ ಹೋಮ ಮಾಡ್ತಿದ್ರು. ಸತ್ ಮೇಲೆ ಯಜಮಾನ ಶರೀರವೇ ಆಹುತಿ ದ್ರವ್ಯ. ಅದನ್ನ ಋತ್ವಿಜರು ಸ್ಮಶಾನ ತಗೊಂಡೋಗಿ ಅಸೌ ಸ್ವರ್ಗಾಯ ಲೋಕಾಯ ಸ್ವಾಹ ಅಂತ ಮಂತ್ರ ಬಿಟ್ಟು ಇವನನ್ನೇ ಸ್ವರ್ಗಲೋಕಕ್ಕಾಗಿ ಹೋಮ ಮಾಡ್ತಾ ಹಾಕ್ಬಿಡ್ತಾರೆ. ಅಗ್ನಿಗೆ ಹಾಕ್ಬೇಕು. ಅಗ್ನಿಯನ್ನ ಉರಿಸ್ಕೊಂಡು ಅಡಿಯಲ್ಲಿ ಕೊನೆಯಲ್ಲಿ ಋತ್ವಿಜರು ಕಾಲ್ ಕಡೆ 2-3 ಜನ, ತಲೆ ಕಡೆ 2-3 ಜನ ಹಿಡ್ಕೊಂಡು, ಯಾಕಂದ್ರೆ ಎಚ್ಚರಕ್ಕಾಗಬೇಕಲ್ಲ, ಭಾರ ಇರುತ್ತಲ್ಲ, ತಗೊಂಡು ಚಿತೆ ಮೇಲೆ
ಈ ಮಂತ್ರ ಹೇಳ್ತಾರೆ, ಅಸೋ ಸ್ವರ್ಗಾಯ ಲೋಕಾಯ ಸ್ವಾಹ ಅಂತ. ಈ ಯಜಮಾನನು ಸ್ವರ್ಗಲೋಕಕ್ಕೋಸ್ಕರ ಹೋಮ ಮಾಡಲ್ಪಡುತ್ತಿದ್ದಾನೆ ಎಂಬುದಾಗಿ ಅಂತ್ಯಾಗ್ನಿ ಹೋಮ ಮಾಡಿ ಕೂಡಲೇನೆ ಅವನು ಅಗ್ನಿಯಿಂದ ಉರಿತಾನೆ. ಉರಿದಾಗ ಅಲ್ಲಿ ಹೊಗೆ ಬರುತ್ತಲ್ಲ, ಆ ಹೊಗೆ ಬಂದಾಗ ಆ ಶರೀರದಂತಹ ಅಪ್ಪುಗಳು, ಅವನು ಹಾವು ಮಾಡೋ ಅಪ್ಪು, ಆಹುತಿ ಕೊಟ್ಟಂತಹ ಅಪ್ಪುಗಳು, ಆ ಅಪ್ಪುಗಳು ಆ ಧೂಮದ ಹೊಗೆಗಳನ್ನು ಸೇರ್ಕೊಂಡು ಈ ಯಜಮಾನನ್ನು ಟೇಕ್ ಓವರ್ ಮಾಡಿ ಅವರ ತಮ್ಮ ಸ್ವಾಧೀನ ತಗೊಂಡು ಮೇಲಕ್ಕೆ ಹೋಗಿ ಆವೇಷ್ಟ್ಯ ಸುತ್ಕೊಂಡು, ಯಜಮಾನ ಸುತ್ಕೊಂಡು ಚಂದ್ರಮಂಡಲಕ್ಕೆ ಹೋಗಿ ಅಲ್ಲಿ ಕುಶಮೃತ್ತಿಕ ಹೇಗೆ ಒಂದು ಗೋಡೆ ಕಟ್ಟಬೇಕಾದ್ರೆ ಅದಕ್ಕೆ ದಬ್ಬೆ ಕಟ್ಟಿ ಹುಲ್ಲು ಹಾಕಿ ಮಣ್ಣು ನಿತ್ತಾರೋ, ಅದೇ ರೀತಿ ಹುಲ್ಲು ಮಣ್ಣಿನ ಸ್ಥಾನದಾಗಿರುವ ಹೊರಗಿನ ಶರೀರವನ್ನ ಆರಂಭವನ್ನು ಮಾಡುತ್ತವೆ. ಆ ಅಪ್ಪು ಚಂದ್ರಮಂಡಲದಲ್ಲಿ ಈ ಇಷ್ಟಾಧಿಕಾರಿಗಳಿಗೆ ಅನುಕೂಲವಾದಂತಹ ಶರೀರವನ್ನು ಉಂಟು ಮಾಡುತ್ತೆ. ಅವನಿಗೆ ಆ ಕರ್ಮ ಅಗ್ನಿಹೋತ್ರ ಕರ್ಮದಲ್ಲಿ ಹೋಗುವಾಗ ಬರೀ 1-2 ವರ್ಷ ಅಗ್ನಿಹೋತ್ರ ಮಾಡಿದವನು, 8-10 ವರ್ಷ ಮಾಡಿದವನು, 15-20 ವರ್ಷ ಮಾಡಿದವನು, 30-40 ವರ್ಷ ಮಾಡಿ ವ್ಯತ್ಯಾಸ ಇದೆ. ಮಾಡುವಾಗಲೂ ಎಷ್ಟು ಶ್ರದ್ಧೆಯಿಂದ, ತೀವ್ರತೆಯಿಂದ, ಏಕಾಗ್ರತೆಯಿಂದ, ಭಕ್ತಿಯಿಂದ ಉಪಾಸನೆ ಸೇರಿಸ್ಕೊಂಡು ಮಾಡಿದ್ದಾನೆ, ಅದೆಲ್ಲ ಕೌಂಟಿಂಗ್ ಬರುತ್ತೆ. ಅಷ್ಟೇ ಅಲ್ಲದೆ ತನ್ನ ಸ್ವದ್ರವ್ಯನ ಮಾಡಿದ್ನ, ಎಲ್ಲರೂ ದುಡ್ಡು ತಗೊಂಡು ಮಾಡಿದ್ನ, ಅಯಾಜ್ಯ ಜನಾದಿಗಳನ್ನು ಸುದ್ದಾಗಿಗಳನ್ನು ತಗೊಂಡು ಮಾಡಿದ್ನ, ಎಲ್ಲ ಕೌಂಟಿಂಗ್ ಬರುತ್ತೆ. ನನಗೆ ಸಂಪತ್ತಿದ್ದು ತಂದೆ ಹೇಳೋದು, ನಿನ್ನ ಸ್ವಂತದ ಯಜ್ಞ ಮಾಡ್ಬೇಕಣೋ, ಯಾರಕ್ಕೂ ತಾರಪ್ಪ ಕರ್ಮ ವಿತ್ತಮ್ಯಸ್ಯ ಕರ್ಮ ಕುರಿಯಾದ, ತಾನು ವಿತ್ತವುಳ್ಳವರಾಗಿ ಕರ್ಮ ಮಾಡ್ಬೇಕೆ ಹೊರತು ನೀನ್ ನಾನು ಅಗ್ನೋತ್ರ ಮಾಡ್ತೀನಿ ಕುಡಿದುಕೊಂಡು ಯಾರ ಅದಂತ ಅಗ್ನೋತ್ವಪ್ಪ ಮಾಡ್ತಾರೆ, ಮಾಡಿ ಬಿಡೋದಕ್ಕೆ ಬೆಟರು. ಆದರೆ ತನ್ನ ಸತ್ತಿನ ಯಜ್ಞ ಮಾಡೋದು, ತನ್ನ ಸಂಪತ್ತು, ಅದು ಶ್ರೇಷ್ಠ. ಅದು ಮುಂದಿನ ವರ್ಷ ಅನುಪಮ ಅವರು ಅಗ್ನಿಹೋತ್ರ ಮಾಡಿಸ್ತಾರೆ, ಶುರು ಮಾಡಿಸ್ತಾರೆ. ನಾವು ಹೋಗೋಣ, ಅಗ್ನಿಹೋತ್ರ ಆರಂಭ ಆಗತ್ತೆ. ಅಗ್ನಿಹೋತ್ರ ಮಾಡಿ 1-2 ವರ್ಷ ಅಗ್ನಿಹೋತ್ರ ಮಾಡಿದ್ದೀನಿ. ತದಾರಬ್ಧೇನ ಚ ಶರೀರೇಣ ಶರೀರೇಣ ಇಷ್ಟಾದಿ ಫಲ ಉಪಭುಂಜಾನಾಃ ಆಸತೆ. ಆಸತೆ ಯಾವತ್ತದುಪಭೋಗ ನಿಮಿತ್ತಸ್ಯ ಕರ್ಮಣಃ ಕ್ಷಯಃ. ಅದು ಶರೀರ ತಂದ್ಕೊಟ್ ಕೂಡ್ಲೇನೆ ಸ್ವರ್ಗಲೋಕದಲ್ಲಿ ಈ ಇಷ್ಟಾಧಿಕಾರಿಗಳಿಗೆ ಅಗ್ನಿಹೋತ್ರ ಮಾಡಿದ ಯಜಮಾನಿಗೆ ಸ್ವರ್ಗಲೋಕದಲ್ಲಿ ಶರೀರ ತಂದುಕೊಟ್ಟು, ಅದು ಇಷ್ಟಾದಿ ಫಲ, ಇನ್ನು ಇಷ್ಟಾಪೂರ್ತ ದತ್ತ ಇದೆಯಲ್ಲ ಅದರ ಫಲ ಅಂದ್ರೆ ಯಜ್ಞ ಮಾಡಿದ್ದಾರ, ದಾನ ಮಾಡಿದ್ದಾರ, ಆಮೇಲೆ ಸೋಷಿಯಲ್ ವರ್ಕ್ ಮಾಡಿದ್ದಾರ ಫಲವನ್ನ ಅಲ್ಲಿ ಅನುಭವಿಸ್ತಾ ಇರ್ತಾರೆ. ಅಲ್ಲಿ ಒಳ್ಳೆ ದಿವ್ಯವಾದ, ಅಪ್ರಾಕೃತವಾದ, ಒಳ್ಳೆ ಅಲೌಕಿಕವಾದಂತಹ ಪದಾರ್ಥಗಳು ಅವ್ನು ಸಿಗತ್ತೆ. ಒಳ್ಳೊಳ್ಳೆ ಬಂಗಾರದ ಅರಮನೆ ಏನು ಅವನು ಸಿಗೋದಿಲ್ಲ, ಒಳ್ಳೆ ಬಂಗಾರ ಬೆಳ್ಳಿ ಸಮೃದ್ಧವಾಗಿರುತ್ತೆ. ಅದನ್ನು ಅನುಭವಿಸ್ತಾ ಅದು ಸ್ವರ್ಗಲೋಕದಲ್ಲಿ ಆನಂದವಾಗಿರ್ತಾರೆ. ಆಮೇಲೆ ಅದನ್ನು ಅನುಭವಿಸೋದಕ್ಕೆ ನಿಮಿತ್ತವಾದ ಕರ್ಮವು ಯಾವಾಗ ಮುಗಿದ ಕೂಡಲೇ ಅವರ ಶರೀರ ಮಂಜುಗಡ್ಡೆ ಸೂರ್ಯನ ರಶ್ಮಿಗೆ ಕರಗತ್ತೋ ಆ ಶರೀರ ಶೋಕಾಗ್ನಿಂದ ಕರಗೋಗ್ಬಿಡುತ್ತೆ. ಕರಗ್ಬಿಟ್ಟು ಅವರು ಪರ್ಜನ್ಯಾಗಿ ಬಿದ್ದುಬಿಡ್ತಾರೆ. ತಸ್ಮಿನ್ ಯಾವತ್ ಸಂಪಾತಮಿಷಿತ್ವಾ ಅಚೈತಮೇವ ಅಧ್ವಾನಂ ಪುನರ್ನಿವರ್ತಂತೆ ಯಥೇತಮಾಕಾಶಂ ಆಕಾಶಾದ್ವಾಯುಂ ಆಯುರ್ಭೂತ್ವಾ ಧೂಮೋ ಭವತಿ ಧೂಮೋ ಭೂತ್ವಾ ಅಭ್ರಂ ಭವತಿ. ತಸ್ಮಿನ್ ಯಾವತ್ ಸಂವಾದಮುಷಿತ್ವಾ ಅಚೈತಮೇವಾಧ್ವಾನಂ ಪುನರ್ನಿವರ್ತಂತೆ ಯಥೇತಮಾಕಾಶಂ ಆಕಾಶಾದ್ವಾಯುಂ ವಾಯುರ್ಭೂತ್ವಾ ಧೂಮೋ ಭವತಿ ಧೂಮೋ ಭೂತ್ವಾ ಅಭ್ರಂ ಭವತಿ. ತಸ್ಮಿನ್ ಯಾವತ್ ಸಂಪಾತಂ ಉಷಿತ್ವಾ ಅಥ ಏತಂ ಏವ ಅಧ್ವಾನಂ ಪುನಃ ನಿವರ್ತಂತೆ ಯಥಾ ಏತಂ ಆಕಾಶಂ ಆಕಾಶಾತ್ ವಾಯುಂ ವಾಯುಃ ಭೂತ್ವಾ ಧೂಮಃ ಭವತಿ ಧೂಮಃ ಭೂತ್ವಾ ಅಭ್ರಂ ಭವತಿ. ತಸ್ಮಿನ್ ಆ ಸ್ವರ್ಗಲೋಕದಲ್ಲಿ ಯಾವ ಸಂಪಾದನೆ ಎಷ್ಟು ತನ್ನ ಕರ್ಮದ ಸಂಪಾದನೆ ಡಬ್ಬಿಗಳಿಗೆ ಯಾವುದರಿಂದ ಯಾವ ಪುಣ್ಯ ಕರ್ಮದ ಒಂದು ಡಬ್ಬಿಗಳಿಗೆಯಿಂದ ಅವನು ಸ್ವರ್ಗಲೋಕಕ್ಕೆ ಹೋಗಿದ್ನೋ ಆ ಡಬ್ಬಿಗಳಿಗೆ ಎಷ್ಟು ಪುಣ್ಯ ಇದೆಯೋ ಅಷ್ಟು ಕಾಲ ಅಲ್ಲಿ ವಾಸ ಇರ್ತಾರೆ. ಆ ಡಬ್ಬಿಗಳಿಗೆ ಎಲ್ಲ ಪುಣ್ಯವೆಲ್ಲ ಮುಗೀತು, ಆ ಮೂಟೆಲ್ಲ ಪುಣ್ಯ ಮುಗೀತು ಅಂದ್ರೆ ಟಸ್ ಬಂದ್ಬಿಡ್ತಾರೆ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಪುಣ್ಯ ಮುಗೀತು ಕೂಡಲೇ ಮತ್ತೆ ಮನುಷ್ಯ ಲೋಕಕ್ಕೆ ರೈನ್ ವಾಪಸ್ ಬರ್ತಾರೆ. ಮತ್ತೆ ಪುಣ್ಯ ಮಾಡ್ಕೊಂಡು ತುಂಬ್ಕೊಂಡು ಒಂದು ಪುಣ್ಯದ ಮೂಟೆಗಳನ್ನ ಅವನು 16 ಮೂಟೆ ಮಾಡ್ಕೊಂಡು ಮತ್ತೆ ಹೋಗ್ತಾನೆ.
ಮತ್ತೆ ಸ್ವರ್ಗಲೋಕ ಹೋಗ್ತಾರೆ. ಮತ್ತೆ ಅಲ್ಲಿ ರಂಬೆ ಊರಿ ಓಟ ಆಟ ಆಡ್ಕೊಂಡು ಖುಷಿ ಪಡ್ಕೊಂಡು ಸಂಗೀತ ಡ್ಯಾನ್ಸು ನೃತ್ಯ ಗೀತ್ಯ ಎಲ್ಲ ಮಾಡ್ಕೊಂಡು ಇಲ್ಲ ಇದೆಲ್ಲ ಬೇಡ, ನನಗೆ ಅಧ್ಯಾತ್ಮ ವಿಚಾರ ಬೇಕು, ತತ್ವ ವಿಚಾರ ಬೇಕು ಅಂದ್ರೆ ಅದಕ್ಕೂ ಅಲ್ಲಿ ಇನ್ನೊಂದು ಪೋರ್ಷನ್ ಇರುತ್ತೆ, ಅಲ್ಲೂ ಹೋಗ್ಬೋದು. ಯಾವ ಕ್ಲಾಸಿಗೆ ಬೇಕೋ ಸೇರ್ಕೋಬಹುದು. ಅಲ್ಲಿ ಎಲ್ಲಕ್ಕೂ ಅವಕಾಶ ಉಂಟು, ಆಪ್ಷನ್ ಇದೆ. ನಂಗೆ ಇದೆಲ್ಲ ಬೇಡ, ನಾನು ಅಲ್ಲಿ ಅಧ್ಯಾತ್ಮ ಸ್ಕೂಲ್ ಸೇರ್ಕೊತೀನಿ ಅಂದ್ರೆ ಅಲ್ಲಿ ಅಧ್ಯಾತ್ಮ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾರೆ. ಗುರುಗಳೇ, ಅಲ್ಲಿ ಅಧ್ಯಾತ್ಮ ಸ್ಕೂಲ್ ಸೇರ್ಕೊಂಡ್ರೆ ಅಲ್ಲಿಂದ ಸ್ಟ್ರೈಟ್ ಮುಕ್ತಿ ಜೀವನ್ ಮುಕ್ತ ಆಗ್ಬಿಟ್ಟು ಇದು ವೈದೇಹಿ ಮುಕ್ತ ಪಡ್ಕೋಬಹುದಾ ಅಲ್ಲಿ? ಇಲ್ಲ ಖಂಡಿತ ಪಡ್ಕೋಬಹುದು. ಅದು ಬರೀ ಬ್ರಹ್ಮಲೋಕ ಅಂತ ಹೇಳಿದ್ರಲ್ವಾ? ಇಲ್ಲ ಹಾಗಿಲ್ಲ, ಬ್ರಹ್ಮಲೋಕದಲ್ಲಿ ಆಪ್ಷನ್ ಜಾಸ್ತಿ ಹೋಗ್ತು, ಬಾಕಿ ಲೋಕದಲ್ಲೂ ಉಂಟು. ಆತ್ಮಜ್ಞಾನಕ್ಕೆ ಅಧಿಕಾರ ಎಲ್ಲಾ ಲೋಕದಲ್ಲೂ ಉಂಟು. ತದುಪರ್ಯ ವಿಭಾಗರಾಯಣ ಸಂಭವ ಬ್ರಹ್ಮಸೂತ್ರದಲ್ಲಿ ಸೂತ್ರ ಮಾಡಿದ್ದಾರೆ. ಮನುಷ್ಯರಿಗಿಂತ ಮೇಲೆ ಇರ್ತಕ್ಕಂತಹ ಎಲ್ಲಾ ಲೋಕದಲ್ಲೂ ಕೂಡ ಬ್ರಹ್ಮಜ್ಞಾನಕ್ಕೆ ಅವಕಾಶ ಉಂಟು. ಯಾರು ಎಲ್ಲ ಸ್ಕೂಲ್ ಇರುತ್ತೆ ಅಲ್ಲಿ, ಯಾವ ಸ್ಕೂಲ್ ಬೇಕಾದ್ರೂ ಸೇರ್ಕೋಬಹುದು. ಅಲ್ಲ, ಆದ್ರೆ ಒಂದೇ ಲೋಕ ಅಲ್ವಾ ಅದು? ಅವತ್ತು ನನ್ಗೆ ಮೋಸ್ಟ್ಲಿ ಬೇರೆ ಅರ್ಥ ಮಾಡ್ಕೊಂಡು ಅನ್ಸುತ್ತೆ. ನಿಮ್ಮ ಅಣ್ಣ ಅನ್ಸುತ್ತೆ ಅಲ್ವಾ ಅವ್ರು ಹೇಳ್ಬೇಕಾದ್ರೆ ಬೇರೆ ಬೇರೆ ಲೋಕ ಇರುತ್ತೆ, ಅದ್ರಲ್ಲಿ ಯಾವ್ದಾದ್ರು ಒಂದ್ ಲೋಕಕ್ಕೆ ಹೋಗ್ಬೋದು. ಪುಣ್ಯ ಎಷ್ಟು ಮಾಡಿದ್ವಿ ಅದ್ರ ಮೇಲೆ, ಅದು ನಮ್ಮ ಕರ್ಮ ಮತ್ತೆ ಉಪಾಸನೆಯ ತೀವ್ರತೆ ಎಷ್ಟಿದೆ ಅಂದ್ಮೇಲೆ ಯಾವ ಲೋಕ ಅಂತ. ಅಲ್ಲ, ಒಂದೇ ಲೋಕ ಅಲ್ವಾ? ಅಲ್ಲಿ ಕರ್ಮ ಪುಣ್ಯ ಜಾಸ್ತಿ ಇದ್ರೆ ಜಾಸ್ತಿ ದಿನ ಇರ್ತೀವಿ, ಪುಣ್ಯ ಕಡಿಮೆ ಬೇಗ ವಾಪಸ್ ಬರ್ತೀವಿ. ಒಂದೇ ಲೋಕ. ಆದ್ರೆ ಆ ಲೋಕದಲ್ಲಿ ತತ್ವಜ್ಞಾನ ಆಗೋದಿಲ್ಲ, ಮಾಡ್ಕೋಕೂಡದು ನಿಷೇಧ ಇಲ್ಲ. ಯಾವ ಲೋಕಕ್ಕೆ ಹೋಗಲಿ, ಅದೆಲ್ಲ ಬ್ರಹ್ಮಲೋಕ ಒಂದೇ ಅಲ್ಲ. ಬ್ರಹ್ಮಲೋಕದಲ್ಲೂ ಹಾಗೆ ಇಲ್ಲಿ ಮನುಷ್ಯ ಲೋಕದಲ್ಲಿ ಮೋದಿ ಲೆವೆಲ್ಲು, ಮಂತ್ರಿಗಳ ಲೆವೆಲ್ಲು, MLA ಲೆವೆಲ್ಗಳು, ಬರೀ ಒಂದು ಬೇರೆ ಲೆವೆಲ್ಸ್. ಅಲ್ಲಿ ಕೆಳಗಿನ ಲೋಕ ಇನ್ನೊಂದು ವಿರಾಟ್ ಪುರುಷ ಲೋಕ, ಅಲ್ಲಿ ಕೆಳಗಿನ ಲೋಕ ವರ್ಣ ಲೋಕ, ಆಮೇಲೆ ಇಂದ್ರ ಲೋಕ, ಆಮೇಲೆ ದೇವರು, ಇದೆಲ್ಲ ಉಂಟು ಬೇರೆ ಬೇರೆ ಲೋಕಗಳು. ಸೂತ್ರಭಾಷೆಯಲ್ಲಿ 14 ಸ್ಟೆಪ್ ಹೇಳ್ತಾರೆ ಉತ್ತರ ಮಾರ್ಗಕ್ಕೆ. ದಕ್ಷಿಣ ಮಾರ್ಗದಲ್ಲೂ 6-7 ಸ್ಟೆಪ್ ಇದೆ. ಇನ್ನು ಗಂಧರ್ವರು, ಕಿನ್ನರರು, ಕಿಂಪುರುಷರು, ಯಕ್ಷರು, ಸಿದ್ಧರು, ಸಾಧ್ಯರು ಈ ಲೋಕಗಳ ಹೋಗ್ಬೋದು. ಅಲ್ಲೂ ಕೂಡ ಎಲ್ಲಾ ಲೋಕದಲ್ಲೂ ಎಲ್ಲದಕ್ಕೂ ಆಪ್ಷನ್ ಉಂಟು. ಮನುಷ್ಯ ಲೋಕದಲ್ಲಿ ಹೇಗೆ ಈ ಬೇಕಾದ್ರೆ ಆತ್ಮಜ್ಞಾನ ಕಡೆಗೂ ಹೋಗ್ಬೋದು, ಆಕಾಶಕ್ಕೂ ಹೋಗ್ಬೋದು, ಇಲ್ಲ ನೃತ್ಯ ಗೀತ ವಾದ್ಯ ಸಂಗೀತ ಅದಕ್ಕೂ ಹೋಗ್ಬೋದು, ಸಿನಿಮಾ ಗಿನ್ಮಾ ಅದಕ್ಕೂ ಹೋಗ್ಬೋದು. ನಿಮ್ ಟ್ಯಾಲೆಂಟ್ ಯಾವ ರೀತಿ ಇರುತ್ತೆ, ನಿಮ್ಮ ಆಪ್ಷನ್ನು, ನಿಮ್ಮ ಇದು ಹೇಗಿರುತ್ತೆ, ಅಪೇಕ್ಷೆ ಅದ್ರ ತಕ್ಕಂಗೆ ಎಲ್ಲವೂ ಹೋಗ್ಬೋದು. ಚಾಯ್ಸ್ ನಿಂದೆ, ಚೂಸ್ ಮಾಡ್ಕೊಳ್ಳೋದು ನಿಂದೆ. ಆದ್ರೆ ನೀವು ಹೋಗಿ ಸೇರ್ಕೊಂಡ್ಮೇಲೆ ಅದರದ್ದೇ ಇದಾಗತ್ತೆ. ಎಲ್ಲಾ ಲೋಕದಲ್ಲೂ ಎಲ್ಲಕ್ಕೂ ಅವಕಾಶ ಇಲ್ಲ, ಆತ್ಮಜ್ಞಾನ ಇಲ್ಲ ಅಂತಿಲ್ಲ ಎಲ್ಲವೇ. ಅದೇ ಏನಾಗುತ್ತೆ, ಇದು ಪಿತೃಲೋಕದಲ್ಲಿ ಭೋಗ ಭೂಮಿ ಜಾಸ್ತಿ, ಭೋಗಕ್ಕೆ ಅವಕಾಶ ಜಾಸ್ತಿ, ಅದು ವೈರಾಗ್ಯ ಬರೋಕ್ಕೆ ಅವಕಾಶ ಕಮ್ಮಿ. ಬ್ರಹ್ಮಲೋಕ ಅಲ್ಲಿ ವೈರಾಗ್ಯಕ್ಕೆ ಅವಕಾಶ ಜಾಸ್ತಿ, ಯಾಕಂದ್ರೆ ಅಲ್ಲೆಲ್ಲ ನಿವೃತ್ತಿ ನಿಷ್ಠರೇ ತತ್ವಜ್ಞಾನಗಳೇ ಜಾಸ್ತಿ ಇರ್ತಾರೆ. ತರ್ಕ ಸರಂಧ್ರಾದಿಗಳು ಎಲ್ಲರೂ ಬ್ರಹ್ಮಲೋಕದಲ್ಲೇ ಜಾಸ್ತಿ ಇರ್ತಾರೆ. ಹಾಗಾಗಿ ತತ್ವಜ್ಞಾನಿಗಳು ಜಾಸ್ತಿ ಇರೋ ಲೋಕ ಬ್ರಹ್ಮಲೋಕ, ಅದಕ್ಕಿಂತ ಕಮ್ಮಿ ಆಗ್ತದೆ ಬರುತ್ತೆ. ಇನ್ನು ಪಿತೃಲೋಕದಲ್ಲಿ ಬ್ರಹ್ಮಜ್ಞಾನಿಗಳು ಇಲ್ಲ ಅಂತ ಏನಿಲ್ಲ. ಪಿತೃಲೋಕದಲ್ಲೂ ಪ್ರಾಸಾನ್ ಗಂಧರ್ವೋ ಅಮೃತ ಶ್ರುತಿಯಲ್ಲೇ ಗಂಧರ್ವ ಲೋಕದಲ್ಲೂ ಕೂಡ ವಿಶ್ವಾಸ ಗಂಧರ್ವ ತತ್ವಜ್ಞಾನಿ ಆಗಿದ್ದ ಅಂತ ಶ್ರುತಿಯಲ್ಲೇ ಇದೆ. ಅವ್ರ ಹೋಗ್ಬಿಟ್ಟು ತತ್ವಜ್ಞಾನ ಹೇಳಪ್ಪ, ತತ್ವ ವಿಚಾರ ಬೇಕು ನಂಗೇನೋ ಅದನ್ನ ಹೇಳ್ಕೊಡ್ತಾರೆ. ನಮ್ಮ ಒಂದು ಭಕ್ತಿ ಜ್ಞಾನ ವೈರಾಗ್ಯಗಳು, ಅಂತರ್ಮುಖತೆ, ಶಮದಮಾದಿ ಗುಣಗಳು ಎಷ್ಟು ಮಟ್ಟಿಗಿದೆ ಅನ್ನೋ ಡಿಪೆಂಡ್ ಮೇಲೆ ಅದಕ್ಕೆ ಎಷ್ಟು ನಾವು ಅಧಿಕಾರಿಗಳು ಅಂತ ಆಗ್ತೀವಿ. ನಮಗೆ ವಿಷಯಾಸಕ್ತಿ ಜಾಸ್ತಿ ಇದ್ದು, ಭೋಗಾಸಕ್ತಿ ಜಾಸ್ತಿ ಇದ್ದು, ನಾನು ಮಜಾ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು, ಖುಷಿ ಪಡ್ಬೇಕು ಅಂತಿದ್ರೆ ಅದಕ್ಕೂ ಅವಕಾಶ ಉಂಟು. ಎಲ್ಲಾ ಲೋಕದಲ್ಲೂ ಅದಕ್ಕೆ ಅವಕಾಶ ಉಂಟು. ಬ್ರಹ್ಮಲೋಕದಲ್ಲೂ ಅದಕ್ಕೆ ಆತ್ಮಜ್ಞಾನ ಬೇಡ ಅನ್ನೋಕೆ ಅವಕಾಶ ಉಂಟು. ಆತ್ಮಜ್ಞಾನ ಪಡ್ಕೊಳ್ಳೇಬೇಕು ಅಂತೇನಿಲ್ಲ. ಈಗ ಆ ಬ್ರಹ್ಮ ಭವನಾಲೋಕ ಪುನರಾವರ್ತಿ ನೋಡಿದ ಭಗವಂತ ಬ್ರಹ್ಮಲೋಕಕ್ಕೆ ಹೋಗಿ ವಾಪಸ್ ಬರ್ಬಹುದು. ಅಲ್ಲಿ ಬರೀ ಭೋಗಾಸಕ್ತನಾಗಿ ವಿಷಯಾಸಕ್ತನಾಗಿ ನಂಗೆ ಅಲ್ಲಿ ಭೋಗಗಳೇ ಸಾಕಪ್ಪ, ನನಗೆ ಸತ್ಯ ವಿಚಾರ ಬೇಡ ಅಂತಂದ್ರೆ ಆ ಭೋಗ ಅನುಭವಿಸ್ಬಿಟ್ಟು ವಾಪಸ್ ಬಿಡ್ತಾನೆ. ಏನ್ ಮಾಡಕ್ಕಾಗಲ್ಲ. ಅವರವರ ಸಂಸ್ಕಾರ ವಾಸನೆ ಹೇಗಿದೆ ಅನ್ನೋದೇ ಮೈನ್ ಮುಖ್ಯ. ಅಲ್ಲಿ ತನಕ ಹೋದವರು ವಾಪಸ್ ಬರೋದು ಸ್ವಲ್ಪ ಅನ್ಯಾಯ. ಅಷ್ಟ ತನಕ ಪುಣ್ಯ ಮಾಡಿ ಮಾಡ್ಕೊಂಡು ನಿಜ ಅನ್ಯಾಯ. ಇವಾಗ ಒಳ್ಳೆ ಬ್ರಾಹ್ಮಣ ಮನೆ ಹುಟ್ಟಿ ಒಲೆಯಿದ್ದು ತತ್ವಿಚಾರ ಮಾಡಿದೀನಿ, ಭೋಗಾಸಕ್ತನಾಗಿರೋದು ಹೇಗೆ ಅನ್ಯಾಯವೋ, ಅದೇ ಬ್ರಹ್ಮಲೋಕ ಅಂತ ಲೋಕಕ್ಕೆ ಹೋಗಿ ಅಲ್ಲಿ ಸರ್ಕಸಂಧಾನ ಸಂಪರ್ಕ ಇಟ್ಕೊಂಡು ತತ್ವಿಚಾರ ಮಾಡಿದೀನಿ, ಅಲ್ಲೂ ಕೂಡ ನಾನು ಭೋಗಾಸಕ್ತನಾಗ್ತೀನಿ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅವ್ರ ಸಂಸ್ಕಾರ ಹಾಗಿರುತ್ತೆ. ಈಗ ನಮ್ಮ ಬ್ರಾಹ್ಮಣ ಮನೆ ಹುಟ್ಟಿದವರು ಕೂಡ ಎಷ್ಟೋ ಜನ ಕುಡಿತಾರೆ, ಇಸ್ಪಿಟ್ ಆಡ್ತಾರೆ, ಇನ್ನೇನೋ ಮಾಡ್ತಾರೆ, ಬಾಳ ಎಲ್ಲ ಮಾಡ್ತಾರೆ. ಏನ್ ಮಾಡಕ್ಕಾಗಲ್ಲ. ಒಳ್ಳೊಳ್ಳೆ ದೊಡ್ಡ
ಮಹಾತ್ಮರ ಕುಲದಲ್ಲಿ ಹುಟ್ಟಿದವರು ಕೂಡ ಕೆಟ್ಟು ಹೋಗ್ತಾರೆ. ಅವ್ರ ತಂದೆ ಅಜ್ಜ ಮುತ್ತಜ್ಜ ಒಳ್ಳೆ ಶ್ರೋತ್ರಿಯರಾಗಿರ್ತಾರೆ, ಸದಾಚಾರ ಸಂಪನ್ನರಾಗಿರ್ತಾರೆ, ಎಲ್ಲ ಆಗಿರ್ತಾರೆ. ಆದ್ರೆ ಇವರಿಗೆ ಏನೋ ಕುಸಂಸ್ಕಾರ, ಕುವಾಸನೆ, ಕೆಟ್ಟ ಸ್ನೇಹಿತರ ಸಹವಾಸ ಕೆಟ್ಟೋಗ್ಬಿಡ್ತಾರೆ. ಏನ್ ಮಾಡಕ್ಕಾಗಲ್ಲ, ಆಗ್ತಾರೆ ಎಲ್ಲ ಕಡೆ ಎಲ್ಲ ಇರ್ತದೆ. ಅವರು ಯಾವ ಸಂಪಾತ ಅಂದ್ರೆ ಪುಣ್ಯ ಪಾಪದ ಒಂದು ಮೊತ್ತ, ಒಂದು ಡಬ್ಬಿಗಳಿಗೆ, ಒಂದು ಚೀಲ ಅಥವಾ ಒಂದು ಇದು ಒಂದು ಅದರ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಇದು. ಯಾವುದರಿಂದ ಪುಣ್ಯ ಪಾಪದಿಂದ, ಯಾವ ಪುಣ್ಯದಿಂದ ಆ ಸ್ವರ್ಗಲೋಕಕ್ಕೆ ಹೋಗಿ ಬೀಳ್ತಾನೋ ಆ ಪುಣ್ಯ ರಾಶಿಗೆ ಸಂಪಾತ ಹೆಸರು. ಆ ಸಂಪಾತ ಎಷ್ಟಿದೆಯೋ ಅಷ್ಟು ಆಸವಾಗಿದ್ಕೊಂಡು ಅದು ಮುಗಿದ ಮೇಲೆ ಇದೇ ಮಾರ್ಗ, ಹೋದ ಮಾರ್ಗಕ್ಕೆ ಶುಲ್ಕ ಇಲ್ಲ ಅಂತ ಹೇಳ್ಬಿಟ್ಟು ಇದೇ ಮಾರ್ಗಕ್ಕೆ ವಾಪಸ್ ಹೋಗ್ತಾನೆ. ಅಂದ್ರೆ ಹೇಗೆ ಹೋಗ್ಬೇಕಂದ್ರೆ ಆಕಾಶ, ಆಮೇಲೆ ವಾಯು ಆಗಿ, ಮೋಡ ಆಗಿ, ಆಮೇಲೆ ಇದು ವಾಯು ಧೂಮ ಆಗಿ, ಮೋಡ ಆಗಿ, ಆಮೇಲೆ ಮಳೆಯಾಗಿ ಬೀಳ್ತಾನೆ. ಮಳೆ ಆಗ್ಬಿಟ್ಟು ಭೂಮಿ ಬೀಳ್ತಾರೆ. ಇಲ್ಲಿ ಭತ್ತ, ರಾಗಿ, ಜೋಳ, ಗೋಧಿ, ಕಡ್ಲೆ, ಹೆಸರು, ಅದು ಹಣ್ಣು ಹಂಪಲು ತರಕಾರಿ ಆಗಿ ಹೋಗ್ತಾರೆ. ಸೇರ್ಕೊಂಡು ಅವನೇ ಆಗಲ್ಲ, ಅದಕ್ಕೆ ಸೇರ್ಕೊಂಡಿರ್ತಾರೆ. ಸೇರ್ಕೊಂಡು ಅವರನ್ನ ಯಾವ ಗಂಡು ಪುರುಷ ತಿಂತಾನೋ ಅವನಲ್ಲಿ ರೇಖರೂಪ ಆಗ್ತಾನೆ. ಅದರಿಂದ ತಾಯಿ ಗರ್ಭಕ್ಕೆ ಹೋಗ್ತಾನೆ, ಬರ್ತಾನೆ. ಇದೇ ಅವನ ಇದು ಸೈಕಲ್. ಸಂಪತಂತಿ ಏನ ಇತಿ ಸಂಪಾತಃ ಕರ್ಮಣಃ ಕ್ಷಯಃ. ಸಂಪತಂತಿ ಏನ ಇತಿ ಸಂಪಾತಃ ಕರ್ಮಣಃ ಕ್ಷಯಃ. ಯಾವುದರಿಂದ ಹೋಗಿ ಅಲ್ಲಿ ಬೀಳುತ್ತಾರೋ ಅದು ಸಂಪಾತ. ಅದನ್ನು ಅನುಭವಿಸಿದ ಮೇಲೆ ಆ ಕರ್ಮ ಕ್ಷಯವಾಗುತ್ತೆ. ಕರ್ಮ ಕ್ಷಯವೇ ಸಂಪಾತ ಅಂತ ಇದ್ದಾರೆ. ಯಾವತ್ ಸಂಪಾತಂ ಯಾವತ್ ಕರ್ಮಣಃ ಕ್ಷಯಃ ಇತ್ಯರ್ಥಃ. ಯಾವತ್ ಸಂಪಾತಂ ಯಾವತ್ ಕರ್ಮಣಃ ಕ್ಷಯಃ ಇತ್ಯರ್ಥಃ. ಸಂಪಾತ ಎಷ್ಟು ಹೇಳಿ. ಅದು ಸೇರ್ಕೋತಾನೆ ಅಂತೀರಲ್ವಾ, ಅದು ನಮ್ಮ ಅಕ್ಕಿ ಜೊತೆನೆ ಏನಾದ್ರೂ ಸೇರ್ಕೊಂಡು ಅದು ಒಳಗೋಗುತ್ತೆ ಅಂತ. ಆದ್ರೆ ಅದು ಸೇರ್ಕೊಳಕ್ ಅದ್ ಏನು ಅಂತ, ಅದು ಒಂಥರ ಎನರ್ಜಿ ಫಾರ್ಮು, ಅದು ಒಂಥರ ಇದು ಬರೀ ವಾಸನಾಸ್ ಹಂಗೇನೋ ಇರ್ಬೇಕಲ್ವಾ? ಅದು ಏನು? ಅದಕ್ಕೆ ವಾಸನಾಮಯವಾಗಿ ಸೇರ್ಕೊಳ್ಳೋದು, ಅದು ಮನೋಮಯವಾಗಿ ಸೇರ್ಕೊಂಡಿರ್ತಾನೆ. ಅವನಿಗೆ ಅದನ್ನ ಕುಕ್ಕರ್ ಹಾಕಿ ಬೇಯಿಸಿದ್ರು ಅಥವಾ ಕುಟ್ಟಿ ಪುಡಿ ಮಾಡಿದ್ರು ಏನ್ ಮಾಡಿದ್ರು ಅದಕ್ಕೆ ಶಿಕ್ಷೆ ಆಗಲ್ಲ. ಈ ಚರ್ಚೆ ಮಾಡ್ತಾರೆ ಮುಂದೆ ಅದೇ ವಿಚಾರ. ಈಗ ಬರ್ತಾ ಅಲ್ಲ, ಈ ಸೇರ್ಕೊಂಡವರು ಸಂಶ್ಲೇಷ ಮಾತ್ರ, ಬರೀ ಅದಕ್ಕೆ ಸಂಬಂಧ ಅಷ್ಟೇ ಇರುತ್ತೆ ಹೊರತು ಅವರಿಗೆ ಆ ಧಾನ್ಯದ ಅದಕ್ಕೆ ಹುಳು ಆದ್ರೆ, ಅದಕ್ಕೆ ಕೆಟ್ಟು ಆದ್ರೆ ಇವ್ರಿಗೇನು ಆಗಲ್ಲ. ಆ ಅದಕ್ಕೆ ಅನುಶೇಖೆ, ಆ ತರಕಾರಿಯನ್ನು ಧಾನ್ಯವನ್ನು ಅನುಸರಿಸಿ ಅಲ್ಲಿ ಮಲಗಿರ್ತಾನೆ, ಅಲ್ಲಿ ಸೇರ್ಕೊಂಡಿರ್ತಾನೆ. ಅಲ್ಲಿ ಸಾಮಾನ್ಯವಾಗಿ ಅಪರೂಪದಿಂದ ಇದನ್ನು ಸೇರಿರ್ತಾನೆ ಅಂತಾರೆ. ಆ ಅಪರೂಪದ ಲಿಂಗ ಶರೀರ, ಸೂಕ್ಷ್ಮ ಶರೀರ, ಮನಸ್ಸೇ ಪ್ರಧಾನ. ವಾಸನಾಮಯವಾಗಿ ಸೇರ್ಕೊಂಡಿರ್ತಾರೆ. ಸಂಪಾತ ಎಷ್ಟಿರುತ್ತೋ ಆ ಸಂಪಾತ ಇರುವಷ್ಟು ಕಾಲ ಆ ಕರ್ಮದ ಯಾವ ಕರ್ಮ ಕ್ಷಯ, ಎಲ್ಲಿವರೆಗೆ ಕರ್ಮಕ್ಷಯವಾಗುತ್ತೋ ಅಲ್ಲಿವರೆಗೆ ಚಂದ್ರಮಂಡಲದಲ್ಲಿ ಇರ್ತಾರೆ. ತಾವತ್ ತಸ್ಮಿನ್ ಚಂದ್ರಮಂಡಲೇ ಉಷಿತ್ವ ಅಥ ಅನಂತರಂ ಏಕಮೇವ ವಕ್ಷ್ಯಮಾಣಂ ಅಧ್ವಾನಂ ಮಾರ್ಗಂ ಪುನರ್ನಿವರ್ತಂತೆ. ಏಕಮೇವ ವಕ್ಷ್ಯಮಾಣಂ ಅಧ್ವಾನಂ ಮಾರ್ಗಂ ಪುನರ್ನಿವರ್ತಂತೆ. ಅಲ್ಲಿವರೆಗೆ ಆ ಚಂದ್ರಮಂಡಲದಲ್ಲಿ ವಾಸವಾಗಿದ್ದುಕೊಂಡು ಆ ಕರ್ಮವೆಲ್ಲ ಮುಗಿದ ಮೇಲೆ ಆಮೇಲೆ ಈ ಮುಂದೆ ಹೇಳುವ ಮಾರ್ಗವನ್ನು ಕುರಿತೆ ಅವ್ರು ವಾಪಸ್ ಬರ್ತಾರೆ. ಇದು ಶಾಸ್ತ್ರಗಮ್ಯ. ಇದು ನಮಗೆ ಪ್ರತ್ಯಕ್ಷ ಗೋಚರ ಆಗಲ್ಲ, ಶ್ರುತಿ ಹೇಳ್ಬೇಕು. ಅವ್ರು ಯಾವ ರೀತಿ ಬರ್ತಾರೆ, ಯಾವಾಗ ಬರ್ತಾರೆ, ಹೇಗ್ ಬರ್ತಾರೆ, ಅದೆಲ್ಲವೂ ಅತೀಂದ್ರಿಯ ವಿಷಯ. ನಮ್ಮ ತರ್ಕಕ್ಕೆ, ನಮ್ಮ ಊಹೆಗೆ, ಪ್ರತ್ಯಕ್ಷಕ್ಕೆ ಸಿಗೋಲ್ಲ. ಇದು ಬೇಕಾದ್ರೆ ನಂಬೋದು, ನಮ್ದೇನು ಇರ್ಬೋದು. ಇದ್ರ ಬಗ್ಗೆ ಇದಿದೆ. ಆದ್ರೆ ಅಧ್ಯಾತ್ಮ ಮಾರ್ಗ, ಆತ್ಮಜ್ಞಾನ ಇದೆಯಲ್ಲ, ಅದು ಪ್ಯೂರ್ ಯುಕ್ತಿ, ಅನುಭವ, ಶಾಸ್ತ್ರ ಎಲ್ಲಕ್ಕೂ ಹೊಂದ್ಕೊಳ್ಳೆ ಇದೆ. ಆ ವಿಚಾರವನ್ನೇ ಹೇಳುವ ವೇದವೇ ಇದನ್ನು ಹೇಳ್ತಾ ಇರೋದ್ರಿಂದ ಇದು ಸುಳ್ಳಾಗಿರಲಾರದು ಅಂತ ಅವನು ಅನುಮಾನ, ತರ್ಕ. ಯಾವ ಆತ್ಮವಿಚಾರವನ್ನು ಶ್ರುತಿ ತಿಳಿಸ್ಕೊಡ್ತಾ ಇದೆಯೋ ಆ ಆತ್ಮವಿಚಾರ ಹೇಳುವ ಶ್ರುತಿಯೇ ಈ ಕರ್ಮಗಳ ಮಾರ್ಗ, ಉಪಾಸಕ ಮಾರ್ಗ, ಪಾಪಿಗಳ ಮಾರ್ಗವನ್ನು ಹೇಳೋದ್ರಿಂದ ಅದು ಸುಳ್ಳಾಗಿರಲಾರದು ಅಂತ ಒಂದು ಅನುಮಾನ ಮಾಡ್ತಾರೆ. ಇದನ್ನು ಥೀಬೋ ಅನ್ನುವಂಥವನು ಇದೆಲ್ಲ ಬರೀ ಕಲ್ಪನೆ, ಇದು ಚಂದಮಾಮ ಕಥಾ, ಗಾಗಕ್ಕ ಗುಬ್ಬಕ್ಕ ಕಥೆ ಅಂತ ಬರೆದಿದ್ದಾನೆ. ಅದಕ್ಕೆ ನಮ್ಮ ಸ್ವಾಮಿಗಳು ಅವನಿಗೆ ಈ ನಮ್ಮ ಸನಾತನ ಧರ್ಮದಲ್ಲಿ ನಂಬಿಕೆ ಇಲ್ದಿರೋದೇ ಅವನಿಗೆ ಈ ತರಹ ವಿಷಯ ಬರೋಕ್ಕೆ ಕಾರಣ ಅಂತ ಸಿಕ್ಕಿದ್ದಾರೆ. ಸನಾತನ ಧರ್ಮದ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ ಅವನಿಗೆ. ಅವನು ಭೌತಿಕವಾಗಿ ನೋಡಿದಾನೆ ಹೊರತು ಅವನಿಗೆ ಭಾವನಾತ್ಮಕವಾಗಿ ನೋಡಿಲ್ಲ ಅವನು. ಹಾಗಾಗಿ ಭೌತಿಕವಾಗಿ ನೋಡುವವರೆಗೂ ಇದು ಸಿಗೋಲ್ಲ ಅಂತ ಸ್ವಾಮಿಗಳು ಬರೆದಿದ್ದಾರೆ.
ಅದೆಲ್ಲ ಸೈನ್ಸ್ ಎಲ್ಲ ಓದ್ಬಿಟ್ಟು ಏನೋ ದೊಡ್ಡ ಓದಿದೀನಿ ಅನ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ ಅವರೆಲ್ಲ ಪರೀಕ್ಷೆ ನಿರೀಕ್ಷೆ ಮಾಡಿ ಅದನ್ನ ವೆರಿಫೈ ಮಾಡ್ತಾರೆ, ಅದಕ್ಕೆ ಸಿಗೋದಲ್ಲ ಇದು. ಸಿಗೋದಲ್ಲ. ಈ ಮಾರ್ಗವನ್ನು ವಾಪಸ್ ಬರ್ತಾರೆ. ಪುನರ್ನಿವರ್ತಂತೆ ಇತಿ ಪ್ರಯೋಗಾತ್ ಪೂರ್ವಮಪಿ ಅಸಕೃತ್ ಚಂದ್ರಮಂಡಲಂ ಗತಾಃ ನಿವೃತ್ತಾಶ್ಚ ಆಸನ್ ಇತಿ ಗಮ್ಯತೆ. ಪೂರ್ವಮಪಿ ಅಸಕೃತ್ ಚಂದ್ರಮಂಡಲಂ ಗತಾಃ ನಿವೃತ್ತಾಶ್ಚ ಆಸನ್ ಇತಿ ಗಮ್ಯತೆ. ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳಿದ್ರಿಂದ ಹಿಂದೂ ಅನೇಕ ಸಲ ಹೋಗಿದ್ರು ಅಂತ ಊಹೆ ಮಾಡ್ಬೋದು ಅಂತ ಇದ್ದಾರೆ. ಹೋದ ಹಾಗೆ ಮತ್ತೆ ವಾಪಸ್ ಬರ್ತಾರೆ ಅಂತ ಅರ್ಥ ಮಾಡ್ಬೋದು. ಹೋಗ್ತಾರೆ ಮತ್ತೆ ವಾಪಸ್ ಬರ್ತಾರೆ ಅರ್ಥ ಮಾಡ್ಬೋದು. ಅದು ಭಾಷಿಕಾರರು ಪುನಃ ಮತ್ತೆ ಬರ್ತಾರೆ ಅಂದ್ರೆ ಹಿಂದೂ ಹೋಗಿದ್ರು, ಹಿಂದೂ ಬಂದಿದ್ದಾರೆ, ಈಗಲೂ ಹೋಗಿ ಬರ್ತಾರೆ ಅಂತ. ಅಂದ್ರೆ ಕೆಲವು ಕರ್ಮಿಗಳಿಗೆ ಇದೇ ಇದು ಸ್ವಭಾವ. ಕರ್ಮ ಮಾಡು, ಗತಾಗತಂ ಕಾಮ ಲಭಂತೆ ಗೀತೆಯಲ್ಲಿ ಭಗವಂತ ಅದೇ ಹೇಳಿದ್ದಾರೆ. ಅವರು ತೇ ಪುಣ್ಯ ಮಾಸಾದ್ಯ ಸುರೇಂದ್ರ ಲೋಕಂ ಅಷ್ಟಂತಿ ದಿವ್ಯಾನ್ ದಿವ್ಯ ಭೋಗಾಂ ಚೇತಂ ಭುಕ್ತ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮತ್ಸ್ಯಲೋಕಂ ವಿಶಂತಿ. ಭಗವಂತ ಗೀತೆಯಲ್ಲಿ ಇದನ್ನೇ ಹೇಳಿದ್ದಾನೆ. ಅವ್ರು ಮತ್ತೆ ಕರ್ಮ ಮಾಡ್ತಾರೆ, ಚಂದ್ರಮಂಡಲಕ್ಕೆ ಹೋಗ್ತಾರೆ, ಭೋಗ ಸ್ವರ್ಗಕ್ಕೆ ಹೋಗ್ತಾರೆ, ಭೋಗ ಅನ್ಬೋತಾರೆ, ಬರ್ತಾರೆ, ಮತ್ತೆ ಕರ್ಮ ಮಾಡ್ತಾರೆ, ಯಜ್ಞಾಗ ಮಾಡ್ತಾರೆ. ಮತ್ತು ಇದೆ ಗತಾಗತ, ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಅದನ್ನ ಭಾಷಿಕಾರರು ಪುನರ್ನಿವರ್ತಂತೆ ಅಂತ ಹೇಳಿದ್ರಿಂದ ಅನೇಕ ಸಲ ಇವರು ಚಂದ್ರಮಂಡಲಕ್ಕೆ ಹೋಗಿರ್ತಾರೆ ಹಿಂದೆ. ಇವ್ರಿಗೆ ಆ ಸಂಸ್ಕಾರ ವಾಸನೆ ಇರುತ್ತೆ. ಅದು ಒಂದ್ಸಲ ಅಲ್ಲಿ ಭೋಗವನ್ನು ಅನುಭವಿಸಿದ ಮೇಲೆ ಇಲ್ಲಿ ಬಂದ್ಮೇಲೂ ಅದರ ಸಂಸ್ಕಾರ ವಾಸನೆ ಅವ್ರಿಗೆ ಇರುತ್ತಲ್ಲ. ಮತ್ತೆ ಕರ್ಮ ಮಾಡ್ಬೇಕು, ಮತ್ತೆ ಪುಣ್ಯವಂತರಾಗ್ಬೇಕು, ಮತ್ತೆ ದಾನ ಧರ್ಮ ಮಾಡ್ಬೇಕು, ಅದನ್ನೆಲ್ಲ ಸ್ವರ್ಗಲೋಕಕ್ಕೋಸ್ಕರವಾಗಿ ಮಾಡ್ಬೇಕು ಅಂತ ಮಾಡ್ತಾರೆ. ಈಶ್ವರ ಪ್ರಬುದ್ಧಿಯಿಂದ ಚಿತ್ತಶುದ್ಧಿ ಆಗ್ಬೇಕು ಅಂತ ಮಾಡಲ್ಲ. ಹಾಗೆ ಮಾಡಿದ್ರೆ ಅದು ಅಧ್ಯಾತ್ಮ ಮಾರ್ಗ ತಿರ್ಕೊಂಡ್ಬಿಡ್ತಾರೆ. ಪುಣ್ಯವಂತರಾಗ್ಬೇಕು, ಉತ್ತಮ ಲೋಕಕ್ಕೆ ಹೋಗ್ಬೇಕು ಅಂತ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೆ ಹಾಗೆ ಹೋಗ್ತಾರೆ. ಆ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಅನ್ನೋದು ಫಲ ಹಾಗಾಗತ್ತೆ ಪುಣ್ಯ ಮಾಡುವಾಗ. ನನಗ್ ಒಂದೊಂದ್ಸತಿ ಅನ್ಸೋದ್ ಗುರುಗಳೇ, ಏನೂ ಇಟ್ಕೊಳ್ಳೇಬಾರ್ದು. ಸುಮ್ನೆ ಲೈಕ್ ಗೊತ್ತಿರ್ಬೇಕು, ಆದ್ರೆ ನಂಗೆ ಏನೂ ಬೇಡ, ನಿನ್ನ ಇಷ್ಟ ಅಂತ ಒಂಥರ ದೇವ್ರಿಗೆ ಬಿಟ್ಬಿಡ್ಬೇಕು. ಹಂಗಾಗ ಧರ್ಮ ಆಗತ್ತೆ ಅಷ್ಟೇ. ಅದು ಅದಕ್ಕೆ ಕರ್ಮಯೋಗ ಆಗಲ್ಲ. ಅಲ್ಲ, ಯಾಕಂದ್ರೆ ನನಗೆ ಬೇಕೇ ಬೇಕು, ನನಗೆ ಮೋಕ್ಷ ಬೇಕೇ ಬೇಕು ಅದು ಒಂದು ಹಠ, ಅದು ಒಂದು ಏನಂತಾರೆ ಡಿಸೈರ್ ತರ ಆಗೋಗುತ್ತೆ ಅಲ್ವಾ. ಅದಕ್ಕೆ ಅಲ್ಲ ಮುಮುಕ್ಷುತ್ವ ಇಲ್ಲದೆ ಹೋದ್ರೆ, ಮುಕ್ತರಾಗಬೇಕು ಇಲ್ಲದೆ ಹೋದ್ರೆ ಪ್ರವೃತ್ತಿ. ಮುಮುಕ್ಷುತ್ವ ಇದ್ರೆ ಪರವಾಗಿಲ್ಲ, ಆದ್ರೆ ಹಠ, ಅದು ನಂಗೆ ಬೇಕೇ ಬೇಕು ಅನ್ನೋ ಹಠ ಕ್ಯಾನ್ ಗಿವ್ ಒಂಥರ ಡಿಸಪಾಯಿಂಟ್ಮೆಂಟ್, ವಿಕ್ಷೇಪ ಎಲ್ಲ ಬರುತ್ತೆ ಅಲ್ವಾ. ಅಲ್ಲ, ಮುಮುಕ್ಷು ಶಬ್ದಕ್ಕೆ ಅರ್ಥ ಹಠನೇ. ಮೋಕ್ತು ಮಿಚ್ಚು, ಬಿಡುಗಡೆ ಆಗ್ಬೇಕು. ಮೋಕ್ತು ಮಿಚ್ಚು ಮುಮುಕ್ಷು, ನನ್ ಬಿಡುಗಡೆ ಹೊಂದಬೇಕು, ನನ್ ಜೀವಾಗಬೇಕು, ಬಂಧನ ಕಳ್ಸ್ಕೋಬೇಕು, ಸತ್ಯ ಕಂಡ್ಕೋಬೇಕು, ನಾನು ರಿಯಾಲಿಟಿ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋಂತ ಒಂದು ತಹತೆ ಇದ್ದೇನೆ. ಅದು ಅದಕ್ಕೆ ಪ್ರವೃತ್ತಿ ಆಗೋದು. ಇದರಿಂದ ಪ್ರವೃತ್ತಿ ಆಗಲ್ಲ. ಅದು ಒಂದು ಕರ್ಮಯೋಗಕ್ಕೆ ವಿರುದ್ಧ ಆಗುತ್ತೆ ಅಲ್ವಾ ಗುರುಗಳೇ. ಯಾಕಂದ್ರೆ ಬೇಕೇ ಬೇಕು ಅಂದ ಕೂಡಲೇ ಒಂಥರ ಇದಾಯ್ತು. ಅಲ್ಲ, ಕರ್ಮಯೋಗದಲ್ಲಿ ಇಹಲೋಕ ಸುಖ ಪರಲೋಕ ಸುಖ ಅಪೇಕ್ಷೆ ಪಡಬೇಡ ಅಂತ ಅಷ್ಟೇ ಅರ್ಥ ಹೊರತು ಭಗವತ್ ಪ್ರೀತಿಯೂ ಬೇಡ, ಆತ್ಮಜ್ಞಾನವೂ ಬೇಡ ಅಂತ ಅರ್ಥ ಅಲ್ಲ. ಭಗವಂತ ಸುಪ್ರೀತನಾಗ್ಬೇಕು, ಆತ್ಮಜ್ಞಾನ ಆಗ್ಬೇಕು, ಚಿತ್ತಿದ್ದಿ ಆಗ್ಬೇಕು. ಯಾಕೆಂದ್ರೆ ಮನುಷ್ಯ ಯಂತ್ರ ಅಲ್ಲ. ಮನುಷ್ಯನಲ್ಲಿ ಮನಸ್ಸು ಒಂದು ಇದ್ದೇ ಇರುತ್ತೆ, ಮನಸ್ಸಿಗೊಂದು ಬಯಕೆ ಇದ್ದೇ ಇರುತ್ತೆ. ಹಾಗಾಗಿ ಮೆಕ್ಯಾನಿಕಲ್ ಮಾಡೋಕ್ಕಾಗಲ್ಲ ಮನುಷ್ಯನಿಗೆ. ಆತ್ಮಜ್ಞಾನ ಏನೋ ಒಂದು ಡೆಸ್ಟಿನೇಷನ್, ಒಂದು ಇದಿರ್ಬೇಕು, ಗೋಲ್ ಇರ್ಬೇಕು. ಆ ಗೋಲು ಇಲ್ಲದೆ ಇದ್ರೆ ಕರ್ಮ ಮಾಡೋಕ್ಕಾಗಲ್ಲ. ಅದಕ್ಕೆ ಈಶ್ವರೋಮೇ ತುಷ್ಯತು ತೇನ ಪರಮೇಶ್ವರಂ ಪ್ರೀಣಯಾಮಿ ಸತ್ಯಜ್ಞಾನ ಪ್ರಾಪ್ತಿ ಭವತು ಅಂತ. ಸತ್ಯಜ್ಞಾನ ಪ್ರಾಪ್ತಿ ಆಗ್ಬೇಕು ನಾವು ಅಪೇಕ್ಷೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಯಂತ್ರ ಮಾಡುವಾಗ ಮಾಡೋಕ್ಕಾಗಲ್ಲ ಮನುಷ್ಯನಿಗೆ. ಮನುಷ್ಯನಲ್ಲಿ ಮನಸ್ಸು ಒಂದು ಇರುತ್ತಲ್ಲ, ಆ ಮನಸ್ಸಿನ ಒಂದು ಬಯಕೆ ಇದ್ದೇ ಇರುತ್ತೆ. ಆ ಬಯಕೆ ಸಾತ್ವಿಕ ಬಯಕೆ, ಇದನ್ನ ಇಟ್ಕೋಬಹುದು. ಯಾಕೆಂದ್ರೆ ಹಂಗೆ ಏನು ನದಿ ಹರಿಯೋಂಗೆ ಕ್ರಿಯೆ ಮಾಡಕ್ಕಾಗಲ್ಲ. ನದಿ ಹರಿತಾ ಹಂಗ್ ಮಾಡಕ್ಕಾಗಲ್ಲ ಕ್ರಿಯೆನ. ಮನುಷ್ಯನಿಗೆ ಅಜ್ಞಾನ ಇರೋರಿಗೆ ಕಾಮ ಇದ್ದೇ ಇರುತ್ತೆ. ಅದು ಬೆಂಕಿ ಇರೋರಿಗೆ ಹೇಗೆ ಬಿಸಿ ಇದ್ದೇ ಇರುತ್ತೋ, ಅವಿದ್ಯೆ ಇದ್ಮೇಲೆ ಕಾಮ ಕರ್ಮ ಇದ್ದೇ ಇರುತ್ತೆ. ಹಾಗಾಗಿ ಆ ಕಾಮಕರ್ಮವನ್ನ ಭಗವತ್ಪ್ರೀತ್ಯತ್ವಾಗಿ ಇಟ್ಕೊಂಡು ಆತ್ಮಜ್ಞಾನ ಕಡೆ ತಿಳಿಸ್ಕೋಬೇಕು. ನಾನು ಯಾವತ್ತೋ ಮೊನ್ನೆನೋ ಸ್ವಲ್ಪ ದಿನದ ಹಿಂದೆ ಕೃಷ್ಣಮೂರ್ತಿ ಅಂತ ಯಾರೋ ಇದಾರಲ್ವಾ ಗುರುಗಳೇ, ಅವ್ರದ್ದೇನೋ ಇಂಗ್ಲಿಷ್ ಅಲ್ಲಿ ಕೇಳಿಸ್ಕೊತಾ ಇದೆ. ಅದು ಅವ್ರು ಅನ್ನೋದು ಜಸ್ಟ್ ಬಿ ಅನ್ಕೊಂಡ್, ಅಂದ್ರೆ ಜಸ್ಟ್ ಬಿ ಅಂತ ಅರ್ಥ ಆಯ್ತಲ್ವಾ ನಿಮ್ಗೆ.
ಏನು ಮಾಡ್ಬೇಡ, ಇರೋದ್ ಹಂಗೆ ಇದ್ ಬಿಡು ಅನ್ನೋಂಗೆ ಚೆನ್ನಾಗ್ ಅನ್ನಿಸ್ತು ಅದು ಕೇಳಿದಾಗ ಅಷ್ಟೇ. ಜ್ಞಾನಿ ಒಬ್ಬ ಹಾಗಿರ್ತಾನೆ ಹೊರತು ಕರ್ತೃತ್ವ ಬುದ್ಧಿ ಇದ್ದವನು ಅಜ್ಞಾನಿಗೆ ಸುಮ್ಮನೆ ಇರೋದು ನಹಿ ಕಷ್ಟ ಕ್ಷಣಮಪಿ ಜಾತಿ ತಿಷ್ಠ ಚಕರ್ಮಗಳು ಭಗವಂತ ಅಜ್ಞಾನಿ ಆದವನಿಗೆ ಸುಮ್ಮನೆ ಇರಕ್ ಆಗೋದೇ ಇಲ್ಲ. ಎಷ್ಟು ಸುಮ್ಮನೆ ಹೇಳ್ಬೋದು ಬಾಯಲ್ಲಿ, ಅದು ಪ್ರಾಕ್ಟಿಕಲ್ಲೇ ಅದು ಹೊಂದಲ್ಲ. ಅದು ಮನುಷ್ಯನಿಗೆ ಒಂದು ಅಜ್ಞಾನ ಈಗ ಬೆಂಕಿ ಇದ್ಮೇಲೆ ಬಿಸಿ ಹೇಗೆ ಬಂದೇ ಬರುತ್ತೋ ಅಜ್ಞಾನದಿಂದ ಕಾಮ ಬಂದೇ ಇರುತ್ತೆ. ಎಲ್ಲಿವರೆಗೂ ಆತ್ಮಜ್ಞಾನವಾಗಿಲ್ವೋ ಅಲ್ಲಿವರೆಗೂ ಬಯಕೆ ಇದ್ದೇ ಇರುತ್ತೆ. ಆ ಬಯಕೆಯನ್ನ ನಾನು ಸತ್ಯ ಕಂಡ್ಕೊಳ್ಳೋಕೆ ನಾನು ಮಾಡ್ತಿದ್ದೀನಿ, ಪರಮಾತ್ಮನ ಸುಪ್ರೀತನಾಗಲಿ, ನಂಗೆ ಅಂತರ್ಮುಖತೆ ಬರಲಿ, ನಂಗೆ ಶಮದಮಾದಿ ಗುಣಗಳು ಅಳವಡಲಿ, ನಂಗೆ ಅದನ್ನ ಅಪೇಕ್ಷೆ ಇಟ್ಕೊಳ್ಳೋದು ತಪ್ಪೇನಲ್ಲ. ನನಗೆ ಪರಮಹಂಸರು ರಾಮಕೃಷ್ಣ ಪರಮಹಂಸರು ಅಳಬೇಕು ಕಣೋ ಭಗವಂತ ಬೇಕು, ಅಳಬೇಕು, ಅಳದೆ ಹೋದ್ರೆ ಸಿಗಲ್ಲ ಭಗವಂತ ಅಂತ ಆ ತಹತಹತೆಯನ್ನು ತುಂಬಾ ಹೇಳ್ತಾರೆ ಅವರು. ಯಮೇ ವೈಷವೃತೆ ತೇನ ಲಭ್ಯ ಉಪನಿಷತ್ ಮುಂದಕ್ಕೆ ಬೇಕು ಅನ್ನೋನಿಗೆ ಅವನು ಸಿಗ್ತಾನೆ ಅಂತ ಹೇಳ್ತಾ ಇದೆ. ಅವನೇ ಬೇಕು ಅನ್ನುವಂತ ಬೇಕಿ ಇಲ್ಲದೆ ಹೋದ್ರೆ ಮನುಷ್ಯನಿಗೆ ಅದು ಪ್ರವೃತ್ತಿ ಬರೋಲ್ಲ. ಇಂಗ್ಲಿಷ್ ಒಂದು ಸೆಂಟೆನ್ಸ್ ಲೆಟ್ ಬಿ ಸುಮ್ಮನೆ ನೀವು ಆ ಕನ್ನಡದಲ್ಲಿ ಹೇಳ್ಬೋದು, ಇಂಗ್ಲಿಷಲ್ಲಿ ಹೇಳ್ಬೋದು, ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡ್ಕೊಳಕ್ಕಾಗಲ್ಲ ಅದು. ಪೂರ್ವಮಪಿ ಹಿಂದೂ ಕೂಡ ಅಸಕೃತದ ಅನೇಕ ಸಲ ಚಂದ್ರಮಂಡಲಕ್ಕೆ ಹೋದವರಾಗಿದ್ರು ಮತ್ತು ಬಂದವರಾಗಿದ್ರು ಅಂತ ಗೊತ್ತಾಗುತ್ತೆ. ತಸ್ಮಾತ್ ಇಹಲೋಕೆ ಇಷ್ಟಾದಿ ಕರ್ಮ ಉಪಚಿತ್ಯ ಚಂದ್ರಂ ಗಚ್ಚಂತಿ. ತಸ್ಮಾತ್ ಇಹಲೋಕೆ ಇಷ್ಟಾದಿ ಕರ್ಮ ಉಪಚಿತ್ಯ ಚಂದ್ರಂ ಗಚ್ಚಂತಿ. ಆದ್ರಿಂದ ಈ ಲೋಕದಲ್ಲಿ ಇಷ್ಟಾದಿನ ಇಷ್ಟಾಪೂರ್ತ ದತ್ತ. ಇಷ್ಟ ಅಂದ್ರೆ ಯಜ್ಞ ಆಗಾದಿಗಳು ಇಷ್ಟ ಅಂತಾರೆ. ಪೂರ್ತ ಅಂದ್ರೆ ವಾಪಿಕೂಪ ತಡಾಗ. ದತ್ತ ಅಂದ್ರೆ ಸುಮ್ಮನೆ ಸೋಷಿಯಲ್ ವರ್ಕ್ ಮಾಡೋದು, ಬಡಬಗ್ಗರಿಗೆ ಕೊಡೋದು, ಯಾರೋ ಶ್ರೋತ್ರಿಯರಾದ ವೈದಿಕ ಬ್ರಾಹ್ಮಣ ಪಾತ್ರರಿಗೆ ಗೋಭೂ ಹಿರಣ್ಯ ಕೊಡೋದು ದತ್ತ. ಚಂದ್ರಮಂಡಲ ಹೋಗ್ತಾರೆ, 22 ಎಕರೆ ಕೊಟ್ಟಲ್ಲ ಚಂದ್ರಮಂಡಲ ಆಯ್ತು ಅಪೇಕ್ಷೆ ಪಡ್ರೆ. ಇದು ಬೇಡ ಅಂದ್ರೆ ತತ್ವಜ್ಞ ಕಡೆ ಹೋಗ್ತಾರೆ. ಭಗವಂತ ಹುಟ್ಟಿನಲ್ಲಿ ಡಿಟಾಚ್ಮೆಂಟ್ ಆಗಿದ್ದೀವಿ ಅನ್ನೋದೇ ಬಹಳ ಮುಖ್ಯ. ತಚ್ಛಯೇ ಚ ಆವರ್ತಂತೆ ಕ್ಷಣ ಮಾತ್ರ ತತ್ರ ಸ್ಥಾತುಂ ನ ಲಭ್ಯತೆ. ಪುಣ್ಯ ಕ್ಷಯವಾಯ್ತು ಅಂದ್ರೆ ಒಂದು ಕ್ಷಣ ಕಾಲ, ಒಂದು ಸೆಕೆಂಡ್ ಇರಕ್ಕಾಗಲ್ಲ. ಇಲ್ಲಿ ಹೇಗೆ ನಮ್ ಪ್ರಾರ್ಥ ಮುಗೀತು ಅಂದ್ರೆ ಟಕ್ ಸತ್ತು ಹೋಗ್ತೀವೋ, ಹಂಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬೋದು. ಅಥವಾ ಬ್ಲಡ್ ರಿಡನ್ ಆಗಿದ್ದು ಅದು ಕರ್ಮ ಇರೋವರೆಗೂ ಮಗಿರ್ತಾನೆ. ಕರ್ಮ ಎಣ್ಣೆ ಮುಗೀತಿದ್ರೆ ದೀಪ ಆರುತ್ತೆ, ಹಾಗೆ ಕರ್ಮ ಮುಗೀತು ಅಂದ್ರೆ ಹೋದ ಅಂತ ಅರ್ಥ. ಕರ್ಮಕ್ಕೂ ಆ ಉಪಾಧಿ ಸಂಬಂಧಕ್ಕೂ ಅವಿನಾಭಾವ ಸಂಬಂಧ. ಯಾವ್ಯಾವ ಉಪಾಧಿಯೊಳಗೆ ಜೀವನಕ್ಕೆ ಸಂಬಂಧ ಆಗ್ಬೇಕೋ ಅದು ಕರ್ಮ ನಿಮಿತ್ತವಾಗಿ ಸಂಬಂಧ ಆಗಿರುತ್ತೆ. ಆ ಕರ್ಮ ಮುಗಿತು ಅಂದ್ರೆ ಆ ಉಪಾಧಿ ಬಿಟ್ಟ ಅಂತ ಗೊತ್ತವನು. ಉಪಾಧಿ ಬಿಟ್ಟು ಹೋಗ್ತಾ ಇರ್ತಾನೆ, ಇನ್ನೊಂದು ಉಪಾಧಿಗೆ ಹೋಗ್ತಾನೆ. ಆದ್ರೆ ಯಾವ ಉಪಾಧಿ ಇದೇ ಇರೋಕ್ಕಾಗಲ್ಲ ಆತ್ಮಜ್ಞಾನ ಆಗುವವರೆಗೂ. ಆತ್ಮಜ್ಞಾನ ಆಯ್ತು ಅಂದ್ರೆ ಯಾವಾಗ್ಲೂ ಉಪಾಧಿ ಇಲ್ಲ, ಉಪಾಧಿ ಅನ್ನೋದೇ ಯಾರಿಗೂ ಇಲ್ಲ, ಎಲ್ಲೂ ಉಪಾಧಿ ಇಲ್ಲ, ಇರೋದೆಲ್ಲ ಏಕಮೇವಾದ್ವಿತೀಯ ಬ್ರಹ್ಮ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ಮಹಾತ್ಮನ ಜ್ಞಾನ, ಅದು ಸುಪ್ರೀಂ ನಾಲೆಡ್ಜ್. ಅದು ಆ ನಾಲೆಡ್ಜ್ ಬಂದ ತಗೋತೀನಿ. ನೀವು ಜೀವಕ್ಕೆ ಅಂತ ಇರೋದು ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣ ಅಹಂಕಾರ ಇದೆಲ್ಲ ಉಪಾಧಿ. ಅದೇ ಜೀವ ಅನ್ನೋದು. ಅದು ನಾನು ಅಂದ್ಕೊಂಡವನು, ಆ ಉಪಾಧಿಗಳು ನಾನು ಅಂದ್ಕೊಂಡವನೇ ಜೀವ. ತಚ್ಛಯ ಅಂದ್ರೆ ಆ ಪುಣ್ಯಕ್ಷಯವಾಗ್ತಿದ್ದೇನೆ ವಾಪಸ್ ಬರ್ತಾರೆ. ಅಲ್ಲಿ ಅವನು ಕ್ಷಣಕಾಲವೂ ಕೂಡ ಅವನು ಅಲ್ಲಿನ ಬರುತ್ತಾ ಒಂದು 5 ದಿವಸ ಬದುಕ್ತೀನಿ, ಒಂದು 10 ದಿವಸ ಬದುಕ್ತೀನಿ, ಹೇಗಾದ್ರೂ ಬದುಕಿಸ್ಕೊಳ್ಳಿ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬೇಡ್ಕೊಂಡ್ರು ಕೂಡ ಏನ್ ಮಾಡಿದಕ್ಕಾಗಲ್ಲ. ಕಚ್ಚ ದಬ್ಬಿಡ್ತಾರೆ, ಹೋಗ್ ನಡೀರ್ಬೇಡ ಅಂತ. ಪುಣ್ಯ ಮುಗೀತು ಅಂದ್ರೆ ಅವರಿಗೂ ಇದು ಪ್ರೇರಣೆ, ತೊಳುವ ಪ್ರೇರಣೆ ಬರುತ್ತೆ. ಇವನ ಕರ್ಮ ಹಾಗೆ ಮಾಡಿಸುತ್ತೆ. ಅವನಿಗೆ ಶೋಕ ಉಂಟಾಗ್ಬಿಡುತ್ತೆ. ಅಯ್ಯೋ ಇದೆಲ್ಲ ಬಿಟ್ಟು ಹೋಗ್ಬೇಕಲ್ಲಪ್ಪ ಅಂತ ತುಂಬಾ ಶೋಕ ಉಂಟಾಗಿ ಆ ಶೋಕವೇ ಅಗ್ನಿಯಾಗಿ ಆ ಅಗ್ನಿಯಿಂದ ತನ್ನ ಅಮ್ಮನ ಶರೀರ, ನೀರಿನ ಶರೀರ ಕರ್ಗೋಗ್ಬಿಡುತ್ತೆ. ನಮ್ಮ ಹಸಿರು ಹಾಗೆ ಬರೀತಾರೆ ಮುಂದೆ. ಶೋಕಾಗ್ನಿಯಿಂದ ಹಾಗೆ ಬೆಂಕಿಯಿಂದ ಹಿಮ ಕರಗುತ್ತೋ, ಶೋಕಾಗ್ನಿಯಿಂದ ಆ ಚಂದ್ರಮಂಡಲ ಶರೀರ ಕರ್ಗೋಗ್ಬಿಡುತ್ತೆ.
ತತ್ರ ಕಿಂ ಏನ ಕರ್ಮಣ ಚಂದ್ರಮಂಡಲಮಾರೂಢಾಃ ತಸ್ಯ ಸರ್ವಸ್ಯ ಕ್ಷಯೇ तस्य सर्वस्य क्षये ತಸ್ಮಾದವರೋಹಣಂ तस्मादवरोहणं ಕಿಂ ವಾ ಸಾವಶೇಷೇ ಇತಿ. किं वा सावशेषे इति. ಇಲ್ಲೇನೋ ಇದೊಂದು ಸಂಶಯ. ಈ ಚಂದ್ರಮಂಡಲಕ್ಕೆ ಹತ್ಕೊಂಡಿರ್ತಾರಲ್ಲ, ಯಾವ ಕರ್ಮದ ರಾಶಿಯಿಂದ ಚಂದ್ರಮಂಡಲಕ್ಕೆ ಹತ್ಕೊಂಡಿರ್ತಾರೋ ಆ ಎಲ್ಲವನ್ನು ಮುಗಿಸ್ಕೊಂಡ್ಬಿಟ್ಟು ವಾಪಸ್ ಬರ್ತಾರೋ ಅಥವಾ ಅದರಲ್ಲಿಯೇ ಒಂದು 10% 5% ಉಳಿಸ್ಕೊಂಡು ಬರ್ತಾರಾ, ಹೇಗ್ ಬರ್ತಾರೆ ಅಂತ ಪ್ರಶ್ನೆ. ಇದಕ್ಕೆ ಪೂರ್ವಪಕ್ಷಿ ಅಂದ್ರೆ ಕಿಂತತಃ किं ಆ ततः ಚರ್ಚೆಯಿಂದ ಏನ್ ಲಾಭ, ಯಾಕೆ ಆ ಚರ್ಚೆ ಮಾಡ್ತೀರಾ, ಏನ್ ಪ್ರಯೋಜನ ಅಂತ. ಕಿಂತತಃ ಅಂದ್ರೆ ತತಃ ಅಂದ್ರೆ ತಸ್ಮಾತ್ ಪ್ರಶ್ನೆ ನಿರ್ಣಯಾತ್ ಕಿಂ ಭವತಿ, ಆ ಪ್ರಶ್ನೆ ನಿರ್ಣಯದಿಂದ ಏನ್ ಪ್ರಯೋಜನ ಅಂತಂದ. ಯದಿ ಸರ್ವಸ್ಯೈವ ಕ್ಷಯಃ ಕರ್ಮಣಃ यदि सर्वस्यैव क्षयः कर्मणः ಚಂದ್ರಮಂಡಲಸ್ಥಸ್ಯೈವ ಮೋಕ್ಷ ಪ್ರಾಪ್ನೋತಿ. चन्द्रमण्डलस्थस्यैव मोक्षः प्राप्नोति. ಎಲ್ಲಾ ಕರ್ಮವನ್ನು ಮುಗಿಸ್ಕೊಂಡ್ಬಿಟ್ರೆ ಅಲ್ಲೇ ಮೋಕ್ಷ ಬರುತ್ತೆ ಅವನಿಗೆ. ಯಾವ ಕರ್ಮವೂ ಇಲ್ವೇ ಇಲ್ಲ, ಬರೋದಕ್ಕೆ ಇಲ್ಲಿಗೆ ಅಂತ ಆಗ್ಬಿಟ್ರೆ, ಮತ್ತೆ ಭೂಲೋಕಕ್ಕೆ ಬರೋದಕ್ಕೆ ಇಲ್ಲಿ ಹುಟ್ಟೋದಕ್ಕೆ ಕರ್ಮವೇ ಇಲ್ಲ ಅಂದ್ರೆ ಅವನಿಗೆ ಮೋಕ್ಷ ಆಗ್ಬಿಡುತ್ತೆ. ಆಗಲ್ಲ ಅಲ್ವಾ ಗುರುಗಳೇ? ಅಲ್ಲಿ ಅವನ್ಗೆ ಪುಣ್ಯ ಪಾಪ ಇದು ಅಕ್ಯುಮುಲೇಷನ್ ಇರಲ್ಲ, ಬರೀ ಪುಣ್ಯ ಇದು ಮುಗಿತಾ ಇರುತ್ತೆ ಅಲ್ಲಿ ಅಷ್ಟೇ ಅಲ್ವಾ? ಸೊ ಅವನು ಸಂಚಿತ ಕರ್ಮ ಹಂಗೆ ಉಳ್ಕೊಂಡಿರುತ್ತೆ ಬ್ಯಾಗ್. ಹೌದು, ಸಂಚಿತ ಕರ್ಮ ಇರುತ್ತೆ. ಚಂದ್ರಮಂಡಲಕ್ಕೆ ಯಾವ ಕರ್ಮದಿಂದ ಹಚ್ಕೊಂಡಿದ್ನೋ ಅದನ್ನ ಪೂರ್ತಿ ಅನುಭವಿಸ್ಬಿಡ್ತಾನೆ. ಆದ್ರೆ ಇನ್ನು ಬೇರೆ ಅನೇಕ ಜನ್ಮಗಳಲ್ಲಿ ಮಾಡಿದ ಕರ್ಮ ಬ್ಯಾಲೆನ್ಸ್ ಇದ್ದೇ ಇರುತ್ತೆ, ಹಾಗೆ ಪೂರ್ತಿ ಹೋಗೋದಿಲ್ಲ. ಆ ಚಂದ್ರಮಂಡಲಕ್ಕೆ ಯಾವ ಕರ್ಮ ರಾಶಿಯಿಂದ ಹಚ್ಕೊಂಡಿದ್ನೋ ಅದಷ್ಟನ್ನು ಅನುಭವಿಸ್ತಿದ್ದಾನೆ. ಅದರ ಬ್ಯಾಲೆನ್ಸ್ ಇರಲ್ಲ. ಅದು 2 ತರಹ ಕರ್ಮರಾಶಿ. ಚಂದ್ರಮಂಡಲಕ್ಕೆ ಹೋಗೋಕ್ಕೋಸ್ಕರವಾಗಿ ಅಗ್ನಿಹೋತ್ರ ಮಾಡಿರ್ತಾರಲ್ಲ, ಬೇರೆ ಇಷ್ಟಾಪೂರ್ತ ದತ್ತ, ಅದರ ಒಂದು ಮೊತ್ತ ಆ ಡಬ್ಬಿಗಳಿಗೆ ಆ ಮೂಟೆ ಒಳಗೆ ಎಷ್ಟು ಪುಣ್ಯ ಇರುತ್ತೋ ಅದಷ್ಟನ್ನು ಮುಗಿಸ್ಬಿಡ್ತಾನೆ. ಆದ್ರೆ ಇನ್ನೂ ಅನೇಕ ಜನ್ಮಗಳಲ್ಲಿ ಮಾಡಿದ್ದಾದ ಪುಣ್ಯ ಪಾಪಗಳು ಇರುತ್ತೆ, ಅದೆಲ್ಲ ಬ್ಯಾಲೆನ್ಸ್ ಇದ್ದೇ ಇರುತ್ತೆ, ಅದು ಹೇಳ್ಕೊಂಬರುತ್ತೆ. ಅದು ಸಿದ್ಧಾಂತ. ಇದು ಮಧ್ಯ ಸದ್ಯಕ್ಕೆ ಪ್ರಶ್ನೆ ಇದು ಹಾಕ್ತಿದ್ದಾರೆ, ಏನ್ ಪೂರ್ತಿ ಎಲ್ಲಾ ಕರ್ಮವನ್ನು ಮುಗಿಸ್ಕೊಂಡ್ಬಿಟ್ಟ ಅಂದ್ರೆ ಬರೋ ಕರ್ಮವೇ ಇಲ್ಲ ಅಂತ ಆಗ್ಬಿಟ್ಟು ಮೋಕ್ಷ ಆಗ್ಬಿಡುತ್ತೆ ಅಂತ ಒಂದು ಇದು ಅನಿಷ್ಟ ಪ್ರಾಪ್ತಿ ಆಕ್ಷೇಪ ಇದಲ್ಲ. ಅರೆ ಗುರುಗಳೇ, ಹಂಗಾದ್ರೆ ಪಾಪ ಕರ್ಮ ಎಲ್ಲ ಇಲ್ಲೇನೆ ಕಳಿಬೇಕು, ಬರೀ ಪುಣ್ಯ ಮಾತ್ರ ಅಲ್ಲಿ ಹೋಗಿ ಸಿಗುತ್ತಷ್ಟೇ. ಅದನ್ನ ಪುಣ್ಯ ಪಾಪ ಏನಾಗುತ್ತೆ ಅಂತಂದ್ರೆ ಆ ಲೋಕಕ್ಕೆ ಸಂಬಂಧ ಪಡೆದಿರೋ ಪುಣ್ಯ ಪಾಪ ಇರುತ್ತಲ್ಲ, ಅದು ಬೇರೆ ಕಡೆ ಕಾಯ್ತಾ ಇರುತ್ತೆ, ಅದು ಆ ಜೀವನದ ಪಕ್ಕ ಇರುತ್ತೆ. ಆ ಲೋಕಕ್ಕೆ ಬೇಕಾದ ಪುಣ್ಯವನ್ನು ಅನುಭವಿಸ್ಬಿಟ್ಕೊಳ್ಳೆ ಇದು ಅಟ್ಯಾಕ್ ಮಾಡ್ಕೊಳ್ತೆ. ಇದಕ್ಕೆ ಅವಾಗ ಹೋಗಕ್ಕಾಗಲ್ಲ. ಬೇರೆ ಪುಣ್ಯ ಪಾಪಗಳಿಗೆ ಚಂದ್ರಮಂಡಲದಲ್ಲಿ ಹತ್ಕೊಂಡು ಭೋಗ ಅನುಭವಿಸಕ್ಕೆ ಬೇಕಾದ ಪುಣ್ಯ ರಾಶಿ ಜೊತೆಲಿ ಇದಕ್ಕೆ ಆಡ್ ಆಗೋಕ್ಕಾಗಲ್ಲ, ಸೇರ್ಕೊಳಕ್ಕಾಗಲ್ಲ. ಇದು ಪಕ್ಕದಲ್ಲಿ ಕೂತಿರುತ್ತೆ. ಈ ಚಂದ್ರಮಂಡಲಕ್ಕೆ ಹತ್ತೋದಕ್ಕೆ ಬಿದ್ದ ಕರ್ಮ ರಾಶಿಯಿಂದ ಅನುಭವಿಸಿದ ಮೇಲೆ ಅದು ಮುಗಿಯುತ್ತಲ್ಲ, ಅವಾಗ ನಮ್ಗೆ ಅವಕಾಶ ಬಂದು ಇವು ನುಗ್ಗುತ್ತೆ, ಇದು ಸೇರ್ಕೊಳುತ್ತೆ. ಪುಣ್ಯ ಪಾಪವು ಅನೇಕ ತರಹ ಇದೆ, ಪಾಪವು ಅನೇಕ ತರಹ, ಪುಣ್ಯವೂ ಅನೇಕ ತರಹ. ಎಷ್ಟೋ ಪುಣ್ಯಕ್ಕೆ ಚಂದ್ರಮಂಡಲ ಇರೋಕ್ಕಾಗಲ್ಲ, ಚಂದ್ರಮಂಡಲ ಕರ್ಮ ಮಾಡಲ್ಲ. ಯಾಕಂದ್ರೆ ವರ್ಣಾಶ್ರಮ ಇರೋದು ಇಲ್ಲೇ, ಯಜ್ಞಾಗ ಅಧಿಕಾರ ಇರೋದು ಇಲ್ಲೇ, ಅಲ್ಲಿ ಉಪಾಸನೆ ಮಾಡ್ಬೋದು. ಅದು ಹೇಳಿದ್ದಾರೆ ಸೂತ್ರವಾಕ್ಯದಲ್ಲಿ, ಎಲ್ಲಾ ಲೋಕದಲ್ಲೂ ತಮಗಿಂತ ಮೇಲಿನ ಲೋಕ ಪಡ್ಕೊಳ್ಳೋಕೆ ಉಪಾಸನೆ ಮಾಡೋಕೆ ಅವಕಾಶ ಉಂಟು. ಅವರು ಚಂದ್ರಮಂಡಲದವರು ಯಾಕಂದ್ರೆ ದೇವಲೋಕಕ್ಕೆ ಹೋಗೋದಕ್ಕಿರ್ತಕ್ಕಂಥ ಉಪಾಸನೆ ಮಾಡಬಹುದು, ಬ್ರಹ್ಮಲೋಕಕ್ಕೆ ಹೋಗುವಂತ ಉಪಾಸನೆ ಮಾಡ್ಬೋದು, ಆತ್ಮಜ್ಞಾನಕ್ಕೂ ಪ್ರಯತ್ನ ಪಡ್ಬೋದು. ಆ ಆಪ್ಷನ್ ಇದೆ ಅವರಿಗೆ. ಅದೇ ರೀತಿ ಅಲ್ಲೂ ಕೂಡ ಪಾಪಕರ್ಮ ಮಾಡಿ ಕೆಟ್ಟ ಕೆಲಸ ಮಾಡಿ ಏನೋ ಮಾಡ್ಬಿಟ್ಟು ಅದನ್ನ ಅಧಪದನೂ ಆಗ್ಬಿಡುತ್ತೆ. ಅಲ್ಲೇ ಮಾಡಬಾರ್ದು ಕೆಲಸವೆಲ್ಲ ಮಾಡ್ಬಿಟ್ಟ ಅಂತಂದ್ರೆ ಕಾಮಾದಿ ವಶಾತ್, ಅವಾಗ ಬೇಗ ಅವನ ಪುಣ್ಯ ಮುಗಿದೋಗ್ಬಿಡುತ್ತೆ. ಮನುಷ್ಯ ಇಲ್ಲೂ ಅಷ್ಟೇ, ಅತ್ಯುತ್ಕಟೈ ಪುಣ್ಯ ಪಾಪೈ ಯಹೈವ ಫಲಮಷ್ಟೇ ಧರ್ಮಶಾಸ್ತ್ರ ಹೇಳುತ್ತೆ. ಇವಾಗ ನಮ್ಗೆ ಎಷ್ಟೋ ದಿವಸ 60 ವರ್ಷ 80 ಬದುಕಬೇಕು ಅಂತಿದ್ರೆ ತೀವ್ರ ಜಾಸ್ತಿ ಪಾಪ ಮಾಡ್ಬಿಟ್ರೆ ನಮ್ಮ ಆಯುಷ್ಯ ಕಮ್ಮಿ ಆಗ್ಬಿಡುತ್ತೆ, ಬೇಗ ಹೋಗ್ಬಿಡ್ತೀವಿ. ಪುಣ್ಯ ಅದೇ ಹೆಚ್ಚಾದ್ರೆ ಪುಣ್ಯದ ಆರೋಗ್ಯವೂ ಇರುತ್ತೆ, ದೇಹ ಪುಷ್ಟಿ ಇರುತ್ತೆ, ಆಯುಷ್ಯವೂ ಹೆಚ್ಚಾಗುತ್ತೆ. ಅದೇ ಅಪೇಕ್ಷೆ ಇದ್ರೆ. ಅಪೇಕ್ಷೆ ಇಲ್ಲವಾದರೆ ಅವನು ಅಧ್ಯಾತ್ಮ ಮಾರ್ಗದ ಕಡೆ ಹೋಗ್ತಾನೆ. ಪರಮಾತ್ಮ ಬಯಸಿ ಚಿತ್ತಶುದ್ಧಿ ಆಗ್ಬೇಕು ಅಂತ ಮಾಡಿದ್ರೆ ಅಧ್ಯಾತ್ಮ ಮಾರ್ಗದ ಕಡೆ ಹೋಗಿ ತತ್ವ ವಿಚಾರ ಮಾಡ್ತಾ ಅದರ ಕಡೆಗೆ ಹೋಗ್ತಾನೆ. ಒಂದ್ಸಲ ಎಲ್ಲದಕ್ಕೂ ಆಪ್ಷನ್ ಇರತಕ್ಕಂತಹ ಒಂದು ಕೇಂದ್ರ ಮನುಷ್ಯನವನು.
ಇಷ್ಟವು ತಾವತ್ ತತ್ವ ಮೋಕ್ಷಸ್ಯಾನ್ನವೇದಿ. ಹೌದಾ? ತಿಷ್ಠತು ತಾವತ್ ತತ್ರೈವ ಮೋಕ್ಷಸ್ಯ. ಅನುಪಮ ಅವಳೇನೋ ಇದೀವಿ ಅಂತ ಕೇಳಿ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಈಗ ಅನ್ಮ್ಯೂಟ್, ಸಾರಿ, ಇದೆ ಆಪ್ಷನ್. ಅಲ್ಲ, ನೀವು ಅಲ್ಲಿ ಉಪಾಸನೆ ಮಾಡಿದ್ರೆ ಅಲ್ಲಿಂದ ಇನ್ನ ಮೇಲ್ಲೋಕಕ್ಕೆ ಹೋಗ್ಬೋದು ಅಂತ ಇದೀರಲ್ಲ, ಅಲ್ಲಿ ಆದ್ರೆ ಪುಣ್ಯ ಪಾಪ ಚಾನ್ಸ್ ಇಲ್ವಲ್ಲ, ಅಲ್ಲಿ ಬರೀ ಪುಣ್ಯ ಎಕ್ಸಾಷನ್ ಅಷ್ಟೇ ಅಲ್ವಾ ಅಲ್ಲಿ? ಇಲ್ಲ, ಹಾಗಿಲ್ಲ. ಅವರು ನಮ್ಗಿಂತ ಮೇಲ್ಮಟ್ಟದ ಕಾರ್ಯಕರಣ ಸಂಘಾತ, ದೇಹೇಂದ್ರಿಯಗಳ ಸಂಘಾತ ನಮಗಿಂತ 10 ಟೈಮ್ 100 ಟೈಮ್ ಇರೋದ್ರಿಂದ ಅವ್ನಿಗೆ ಉಪಾಸನೆಗೆ ಅವಕಾಶ ಉಂಟು. ಅಂದ್ರೆ ಪುಣ್ಯ ಇನ್ನ ಜಾಸ್ತಿ ಮಾಡ್ಕೊಳಕ್ ಚಾನ್ಸ್ ಇದೆಯಾ? ಉಂಟು, ಅವಕಾಶ ಉಂಟು. ಯದುಪರ್ಯಪಿ ಬಾದರಾಯಣ ಸಂಭವ ಅಂತ ಸೂತ್ರ ಇದೆ ಬ್ರಹ್ಮಸೂತ್ರದಲ್ಲಿ. ಮನುಷ್ಯರಿಗಿಂತ ಮೇಲಾಗಿರ್ತಕ್ಕಂಥ ಜನ್ಮದವರೆಗೆ ಬ್ರಹ್ಮಜ್ಞಾನಕ್ಕೂ ಬೇರೆ ಲೋಕಕ್ಕೂ ಎಲ್ಲದಕ್ಕೂ ಅವಕಾಶ ಉಂಟು. ಅದು ಯಾರು ಯಾವ ಲೋಕ ಪಡ್ಕೊಂಡ್ಬಿಟ್ಟಿರ್ತಾರೋ ಮತ್ತೆ ಅದೇ ಲೋಕ ಪಡ್ಕೊಳ್ಳೋಕೆ ಅವಕಾಶ ಇಲ್ಲ. ಹೇಗೆ ಅಂದ್ರೆ ಆ ಮಧುವಿದ್ಯೆ ಒಂದು ವಿದ್ಯೆ ಇದೆ, ಉಪಾಸನೆ ಇದೆ, ಅದಕ್ಕೆ ಆದಿತ್ಯನಿಗೆ ಅಧಿಕಾರ ಇಲ್ಲ. ಯಾಕಂದ್ರೆ ಸ್ವಯಂ ಅವನೇ ಮಧುವಿದ್ಯೆ, ಅವನೇ ಇದು ಸ್ವರೂಪ, ಅವನೇ ಪಡ್ಕೊಳ್ಳೋ. ಈಗ ತಾನೇ ನೀವೇ ಹೇಳಿದ್ರಲ್ವಾ, ಬರೀ ನಮ್ ಈ ಅರ್ಥ ಮೇಲೆನೆ ಒಂಥರ ಕರ್ಮಕ್ಕೆ ಕರ್ಮ ಮಾಡಿ ಪುಣ್ಯ ಪಾಪ ಪಡ್ಕೋಬಹುದು, ಮತ್ತೆ ಪಡ್ಕೊಳಕ್ ಆಗುತ್ತೆ. ಅದು ಉಪಾಸನೆ, ಉಪಾಸನೆ ಮಾಡ್ಬೋದು. ಕರ್ಮ ಈ ಅಗ್ನೋತ್ತರ ಕರ್ಮ ಮಾಡಲ್ಲ, ಉಪಾಸನೆ ಮಾಡೋಕೆ ಮಾನಸಿಕ ಕರ್ಮಕ್ಕೆ ಅವಕಾಶ ಉಂಟು. ಅದಕ್ಕಾದ್ರೆ ಪುಣ್ಯ ಪಾಪ ಅಕ್ಯುಮುಲೇಟ್ ಆಗಲ್ಲ ಅಲ್ವಾ ಗುರುಗಳೇ? ಅದು ಕರ್ಮನೇ ಆಗುತ್ತೆ ಅಲ್ವಾ? ಇಲ್ಲ, ಉಪಾಸನೆ ಪುಣ್ಯ ಬರ್ತಮ್ಮ. ಉಪಾಸನೆಯಿಂದ ಪುಣ್ಯ ರಾಶಿ ಆಗುತ್ತೆ. ಅದು ಕರ್ಮ ಅಂತ ಆಗಲ್ವಾ ಲೆಕ್ಕ? ಮಾನಸಿಕ ಕರ್ಮ, ಅದು ದೈಹಿಕ ಕರ್ಮ ಅಲ್ಲ, ದೇಹೇಂದ್ರಿಯ ಕರ್ಮ ಅಲ್ಲ, ಅದು ಮನೋವ್ಯಾಪಾರ. ಅದು ಉಪಾಸನೆ ಎನ್ನುವುದು ಅಗ್ನಿಹೋತ್ರಾದಿಗಳು ದೇಹ ವ್ಯಾಪಾರ. ದೇಹದಿಂದ ಮಾಡುವ ಅಗ್ನಿಹೋತ್ರಾದಿ ಕರ್ಮ ಇಲ್ಲ ಅವರಿಗೆ. ವೇದಾಧ್ಯಯನ ಆದ್ರೂ ಸ್ವಯಂಭಾತ ವೇದರು, ವೇದಾಧ್ಯಯನ ತಾನೇ ಬರುತ್ತೆ ಅವರಿಗೆ. ವೇದಕ್ಕೆ ಅವರ ಗುರುಕುಲ ಮಾಡ್ಬೇಕಾಗಿಲ್ಲ. ಬಾಡಿ ಆಕ್ಷನ್ ಅಲ್ಲ, ಅದು ಮೈಂಡ್ ಅಲ್ಲಿ ಆಕ್ಷನ್. ಅಗ್ನಿಹೋತ್ರಾದಿ ಕರ್ಮಕ್ಕೆ ಅಧಿಕಾರ ಇಲ್ಲ. ಆದ್ರೆ ಉಪಾಸನೆ ಮಾಡೋಕೆ ವೈಶ್ವಾನರೋಪಾಸನೆ, ಪ್ರಾಣೋಪಾಸನೆ, ದಹರೋಪಾಸನೆ, ಓಂಕಾರೋಪಾಸನೆ, ಅದು ಮೇಲ್ಮಟ್ಟದ ಲೋಕ ಪಡ್ಕೊಳ್ಳೋಕೆ ಅವ್ರಿಗೆ ಆಪ್ಷನ್ ಇದೆ, ಅವಕಾಶ ಉಂಟು. ಅದನ್ನು ಕಿತ್ಕೊಳಕ್ಕಾಗಲ್ಲ. ಅದೇನೋ ವರ್ಣಾಶ್ರಮ ವ್ಯವಸ್ಥೆ ಇಲ್ಲವಾದ್ರಿಂದ. ಆಮೇಲೆ ಅಗ್ನಿಹೋತ್ರ ಮಾಡಿ ಚಂದ್ರಮಂಡಲಕ್ಕೆ ಹೋಗ್ಬೇಕಾದ್ರೆ ಚಂದ್ರಮಂಡಲಲ್ಲೇ ಇದ್ದು ಚಂದ್ರಮಂಡಲ ಪ್ರಕಾರ ಕರ್ಮ ಮಾಡಕ್ ಬರಲ್ಲ. ಅನುಪಮ ಆಗ್ಬೇಕು ಕರ್ಮ ಮಾಡಕ್ ಬರಲ್ಲ, ಆಗ್ಬಿಟ್ಟಿರೋದ್ರಿಂದ. ಹಾಗೆ ಚಂದ್ರಮಂಡಲದವರು ಚಂದ್ರಮಂಡಲದಲ್ಲಿ ಇರ್ಬೇಕು ಕರ್ಮ ಮಾಡಕ್ ಆಗಲ್ಲ. ಹೈಯರ್ ಲೋಕಕ್ಕೆ ಹೋಗ್ಬೋದು. ಮೇಲ್ಲೋಕಕ್ಕೆ ಹೋಗಕ್ಕೆ ಉಪಾಸನೆ ಮಾಡ್ಬೋದು. ಅಂದ್ರೆ ಅಲ್ಲಿ ಕರ್ಮಲೋಕವಲ್ಲವಾದ್ರಿಂದ ಅಗ್ನಿಹೋತ್ರಾದಿ ಕರ್ಮಕ್ಕೆ ಅವಕಾಶ ಇಲ್ಲ, ಅದು ಉಪಾಸನೆ ಮಾಡ್ಬೋದು. ಏನೋ ರೀಶೆಡ್ಯೂಲ್ ಏನಾಯ್ತು ಅಲ್ಲ, ಪ್ರೇಮ ಪಾಂಡ್ರು ಅವ್ರದ್ದು ಅವ ತಕೊಳ್ಳಿ, ನೀವು ತಕೊಳ್ಳಿಮ್ಮ. ಕೇಳಿ ಸ್ವಾಮಿ. ಉಪಾಸನೆ ಅಂದ್ರೆ ಅಲ್ಲಿ ಯಾವ ತರ ಉಪಾಸನೆ ಮಾಡ್ಬೇಕು? ಉಪಾಸನೆ ಅಂದ್ರೆ ಉಪನಿಷತ್ತಿನಲ್ಲಿ ಅಥವಾ ವೇದದಲ್ಲಿ ಹೇಳ್ತಕ್ಕಂಥ ದೇವತೆಯನ್ನ ಅದರ ಗುಣಗಳನ್ನೆಲ್ಲ ಭಾವನೆ ಮಾಡ್ಕೊಂಡು ಮಾಡೋದೇ ಉಪಾಸನೆ. ಹೇಗೆ ಅಂದ್ರೆ ಉದಾಹರಣೆಗೆ ಇವಾಗ ವೈಶ್ವಾನರೋಪಾಸನೆ ಅಂತ ಉಪಾಸನೆ ಇದೆ ಛಾಂದೋಗ್ಯದಲ್ಲಿ. ಆ ವೈಶ್ವಾನರೋಪಾಸನೆ, ವೈಶ್ವಾನರ ಅಂತ ಪರಮಾತ್ಮನಿಗೆ ಹೆಸರು. ಪರಮಾತ್ಮನೆಂಬ ವೈಶ್ವಾನನ ಉಪಾಸನೆ ಮಾಡೋದಂದ್ರೆ ಆ ವೈಶ್ವಾನರ ಅಂತ ಪರಮಾತ್ಮನಿಗೆ ಜುಲೋಕವೇ ತಲೆ, ಸೂರ್ಯಚಂದ್ರವೇ ಕಣ್ಣು, ಅಂತರಿಕ್ಷವೇ ನಡುಮೈಯೇ, ಅಖಂಡ ವಾಯುವೇ ಪ್ರಾಣ, ಅಖಂಡ ನೀರೇ ಅವನ ಕಿಬ್ಬೊಟ್ಟೆ, ಅಖಂಡ ಭೂಮಿ ಅವನ ಪಾದ, ಎಲ್ಲಾ ದಿಕ್ಕುಗಳೇ ಅವನ ಕಿವಿ, ಸಮಸ್ತ ಔಷಧ ವನಸ್ಪತಿಗಳೇ ಅವನ ಲೋಮಗಳು, ಅವನ ನಾಡಿನಗಳೆಲ್ಲ ನದಿಗಳು. ಈ ರೀತಿಯಾಗಿ ಎಲ್ಲಾ ನದಿಗಳನ್ನು, ಬೆಟ್ಟಗುಡ್ಡಗಳನ್ನು, ಭೂಮಿಯನ್ನು, ಪಂಚಭೂತಗಳನ್ನು ಎಲ್ಲವನ್ನು ಪರಮಾತ್ಮನ ಅವಯವ. ಅಂತ ಪರಮಾತ್ಮನೇ ನಾನಾಗಿದ್ದೀನಿ ಅಂತ ಭಾವನೆ ಮಾಡ್ಬೋದು ಅವ್ರಿಗೆ. ಅಲ್ಲಿ ಚಂದ್ರಲೋಕದಲ್ಲೂ ಅದೇ ತರ ಉಪಾಸನೆ ಮಾಡ್ಬೋದು. ಎಲ್ಲಾ ಲೋಕದಲ್ಲೂ ಈ ವೇದದ ಇದು ಅವಕಾಶ ಇದೆ, ಮಾಡ್ಬೋದು. ಅಲ್ಲಿ ಆತ್ಮತತ್ವಕ್ಕೆ ಹೋಗೋಕೆ ಅವಕಾಶ ಇದೆಯಾ ಗುರುಗಳೇ? ಚಂದ್ರಮಂಡಲದ ಪಿತೃಗಳಿಗೂ ಕೂಡ ಆತ್ಮಜ್ಞಾನ ಮಾಡ್ಕೋಬೇಕು ಅಂತ ಅಪೇಕ್ಷೆ ಬಂದ್ರೆ ಅದಕ್ಕೆ ಅವಕಾಶ ಉಂಟು ಅಲ್ವೇ? ಅಲ್ಲ, ಅಲ್ಲಿ ಹೋದ್ಮೇಲೆ ಆಗೋದಿಲ್ಲ, ಅದು ಅಮೃತ ಕೊಡ್ತೀವಿ ಆದ್ರೂ ಭಾಗವತ ಕೊಡುವಂತ ಇದ್ರಲ್ಲಿ ಬಂದಿದೆಯಲ್ಲ ಗುರುಗಳೇ ಭಾಗವತದಲ್ಲಿ. ಶ್ರೀಮಂತ ಮನೆ ಮಕ್ಕಳಿಗೂ ಬಡವರ ಮಕ್ಕಳಿಗೂ ವೈರಾಗ್ಯ ಬರೋದು ಬೇಗ ವ್ಯತ್ಯಾಸ ಇದೆಯೋ ಹೇಗೋ ಹಾಗೆ ಶ್ರೀಮಂತ ಮನೆ ಮಕ್ಕಳ ಹುಡುಗರಿಗೆ ವೈರಾಗ್ಯ ಬರೋಕೆ ಅವಕಾಶ ಕಮ್ಮಿ. ಯಾಕಂದ್ರೆ ಅವ್ರಿಗೆ ಏನು ಬೇಸಿಗೆ ಸಿಕ್ಬಿಡುತ್ತೆ. ಬಡವರ ಮಕ್ಕಳಿಗೆ ಏನು ಸಿಗೋದಿಲ್ವಲ್ಲ, ಬೇಗ ಜುಗುಪ್ಸೆ ಬಂದು ವೈರಾಗ್ಯ ಬರುತ್ತೆ. ಆ ರೀತಿ ಚಂದ್ರಮಂಡಲದವರಿಗೆ ಎಲ್ಲಾ ಭೋಗವೂ ಬೇಗ ಸಿಕ್ಬಿಡುತ್ತೆ ಅವರಿಗೆ.
ಭೋಗ ಬೇಗ ವೈರಾಗ್ಯ ಬರೋಕೆ ಅವಕಾಶ ಕಮ್ಮಿ, ಚಾನ್ಸ್ ಕಮ್ಮಿ. ಆದ್ರೆ ವಿವೇಕ ಚೆನ್ನಾಗಿದ್ರೆ ಬೇಡ ಅಂತ ಬಿಟ್ಕೊಂಡು ತತ್ವಜ್ಞಾನಕ್ಕೆ ಹೋಗ್ಬೋದು ಅವ್ರು. ಅವ್ರಿಗೆ ವಿವೇಕ ಇರ್ಬೇಕು, ವೈರಾಗ್ಯ ಇರ್ಬೇಕು. ಅವ್ರಿಗೆ ಭೋಗ ನಮ್ಮಷ್ಟು ಕಷ್ಟ ಆಗಲ್ಲ. ಅವ್ರು ನೆನೆಸಿದ್ರು ಕೂಡ ಸಿಕ್ಬಿಡತ್ತೆ. ಏನೇನ್ ಬಯಸಿದ್ರು ನೆನೆಸಿದ್ರು ತಕ್ಷಣ ಭೋಗ ಸಿಕ್ಬಿಡತ್ತೆ ಅವ್ರಿಗೆ. ಹಾಗಂದ್ರೆ ವೈರಾಗ್ಯ ಬರೋಕ್ ಕಷ್ಟ ಅವ್ರಿಗೆ. ಮನುಷ್ಯರಿಗೆ ವೈರಾಗ್ಯ ಬರೋಕ್ ಅವಕಾಶ ಜಾಸ್ತಿ. ಯಾಕೆಂದ್ರೆ ನಾವು 100 ಬಯಸಿದ್ರೆ 90 ಫೇಲ್ಯೂರ್ ಆಗುತ್ತೆ, 95 ಒಂದು 4-5 ಸಿಗತ್ತೆ. ಹಾಗಾಗಿ ನಮ್ಗೆ ಬೇಗ ಜೀವನದಲ್ಲಿ ನಿರಾಶೆ ಬರುತ್ತೆ, ವೈರಾಗ್ಯ ಬರೋಕ್ ಅವಕಾಶ ಆಗುತ್ತೆ. ಗುರುಗಳೇ, ನಾವು ಕಷ್ಟ ಬಂದಾಗ್ಲೇ ದೇವ್ರಿಗೆ ಪ್ರೇ ಮಾಡೋದು ತಪ್ಪನ್ಸುತ್ತಲ್ವಾ? ತಪ್ಪೇನಿಲ್ಲ, ಯಾವಾಗ ಪ್ರೇ ಮಾಡುದು ತಪ್ಪಿಲ್ಲಮ್ಮ. ಪ್ರೇ ಮಾಡೋದಕ್ಕೆ ಯಾವ ನಿಮಿತ್ತ ಆದ್ರೂ ಪ್ರೇ ಮಾಡೋದು ಒಳ್ಳೇದೇ. ಅಂದ್ರೂ ಫಲ ಇಲ್ಲ ಅನ್ನೋಕ್ಕಾಗಲ್ಲ. ಕಷ್ಟ ಬಂದಾಗ ಅದೇನು ಅಂತಾರಲ್ಲ ವೆಂಕಟರಮಣ ತಪ್ಪಿಲ್ಲ, ಆದ್ರೆ ಅಷ್ಟಕ್ ಮಾತ್ರ ಸೀಮಿತ ಇಟ್ಕೋಬಾರ್ದು, ಅಲ್ಲಿಂದ ಕಂಟಿನ್ಯೂ ಮಾಡ್ಬೇಕು. ಬಂದ ಜನ ನಿಮಿತ್ತ ಮಾಡ್ಕೊಂಡು ವೆಂಕಟರಮಣ ಸ್ಮರಣೆಯಲ್ಲೇ ಯಾವಾಗ್ಲೂ ಇದ್ದು ಬಿಟ್ರೆ ಅದು ಒಂದು ಫಲ ಆಗೇ ಆಗುತ್ತೆ. ಅಷ್ಟಕ್ಕೆ ಆ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಇಟ್ಕೊಂಡು ಆಮೇಲೆ ಬಿಟ್ಬಿಡ್ತೀನಿ ಅಂದ್ರೆ ಅಲ್ಪ ಫಲ ಆಗುತ್ತೆ, ನಿಶ್ಚಯ ಕೇಳಿದಂಗಾಗುತ್ತೆ ಅಷ್ಟೇ. ಎಲ್ಲದಕ್ಕೂ ನಾವು ದೇವ್ರಿಗೆ ಕರಿಬೇಕು ಅಂದ್ರೆ ಪಾಪ ದೇವ್ರಿಗೂ ಸುಮ್ನೆ ಕಷ್ಟ ಪಡ್ಬೇಕು ಅನ್ಸುತ್ತೆ ಒಂದೊಂದ್ಸರಿ. ದೇವರು ಸ್ವರೂಪವೇ ಆನಂದ ಸ್ವರೂಪಮ. ನೀವು ಕರೀದೇ ಹೋದು ಅವನು ಆನಂದ ಸ್ವರೂಪ ಇದ್ದೇ ಇರ್ತಾನೆ. ಸ್ಮರಣೆ ಮಾಡ್ಕೊಂಡ್ರೆ ಆನಂದ ಸಿಗತ್ತೆ, ಮಾಡ್ಕೊಂಡಿದ್ರೆ ಆನಂದ ಸಿಗಲ್ಲ. ಅವನಿಗೆ ಕೊಡೋದು ಒಂದು ಕ್ರಿಯೆ ಕಷ್ಟ. ಅವನಿಗೆ ನಮ್ಮ ಮನುಷ್ಯನಾಗೆ ಬಂದು ತುಂಬಾ ಕಷ್ಟ ಏನಿಲ್ಲ ದೇವರಿಗೆ. ದೇವರು ಸರ್ವವ್ಯಾಪಕನಾದ್ರಿಂದ, ಸರ್ವಾತ್ಮನಾಗಿ ಎಲ್ಲರ ಕಡೆ ಇರೋದ್ರಿಂದ ನಿಮ್ಮ ಪುಣ್ಯ ತಕ್ಕಾಗ ಅಲ್ಲೇ ಫಲ ತೋರ್ಕೊಳ್ತಾನೆ ಅಷ್ಟೇ. ಅವನೇ ಫಲ ತಿಳ್ಕೊಳ್ಳೋದು. ನಿಮ್ ಮನೆಯಾಗಿ ತಿಳ್ಕೊಳ್ಳೋದು, ಮಕ್ಕಳಾಗಿ ತಿಳ್ಕೊಳ್ಳೋದು, ಗಂಡನಾಗಿ ಹೆಂಡತಿಯಾಗಿ ಸಂಪತ್ತಾಗಿ ತಿಳ್ಕೊಳ್ಳೋದು ಪರಮಾತ್ಮನೇ ಹೊರತು ಅವನು ಕೊಡೋದು ಅಂದ್ರೆ ಪೋಸ್ಟ್ ಮ್ಯಾನ್ ಬಂದು ಕೊಟ್ಟೋಗಿ ಕೊಡೋದಿಲ್ಲ ಪರಮಾತ್ಮ ಫಲವನ್ನ. ನೀವು ಕನಸಿನಲ್ಲಿ ಹೇಗೆ ನೀವೇ ಎಲ್ಲರೂ ತಿಳ್ಕೊತೀರೋ, ನೀವು ಎಚ್ಚರದಲ್ಲೂ ನಿಮ್ಮ ಪುಣ್ಯ ತಕ್ಕಾಗಿ ಅವನೇ ನಿಮ್ಮನ್ನು ತೋರ್ಕೊಳ್ತಾನೆ, ನಿಮ್ಮದಾಗಿ ತೋರ್ಕೊಳ್ತಾನೆ. ಅದನ್ನೇ ನಾನು ಪಡ್ಕೊಂಡೆ, ನಂಗೆ ಸಿಕ್ತು, ನಾನು ಪುಣ್ಯ ಮಾಡಿದೆ ನೀವು ಅಭಿಮಾನ ಪಡ್ಕೊತೀರಿ ಹೊರತು ಪರಮಾತ್ಮ ಕಡೆಯಿಂದ ಕೊಟ್ಟದ್ದು ತಗೊಂಡೋದು ಎರಡೂ ಇಲ್ಲ. ನಿಮ್ಗೆ ತೋರ್ಕೊಂಡ್ರೆ ಕೊಟ್ಟದ್ದು, ತೋರ್ದೆ ಹೊರತು ತಗೊಂಡ ಅಂತಂತಾರೆ ಅಷ್ಟೇ. ನಮ್ಮ ತಂದೆ ಇವಾಗ ಇಲ್ಲ ಅಂದ್ರೆ ನಮ್ಮ ತಂದೆ ನಮ್ಮ ಕರ್ಮ ನಿಮಿತ್ತಾಗಿ ತೋರ್ಕೊಳ್ತಾ ಇದ್ರು, ಕರ್ಮ ಮುಗಿಯಿತು, ತೋರ್ಕೊಂಡು ಬಿಟ್ರು ಅಷ್ಟೇ. ಅವನು ಕೊಡೋದಕ್ಕೆ ತಗೊಳಕ್ಕೆ ಪರಮಾತ್ಮನಿಗೆ ಮನುಷ್ಯನ ಹಾಗೆ ಶ್ರಮ ಇಲ್ಲ, ಕಷ್ಟ ಇಲ್ಲ, ಬೇಜಾರಿಲ್ಲ. ಅದ ಕ್ರಿಯೆ ಅಲ್ಲ, ಅದು ಪರಮಾತ್ಮನಿಗೆ ಕ್ರಿಯೆ ಇಲ್ಲ ಕೊಡೋದು. ಮನುಷ್ಯನಿಗಾದ ಕ್ರಿಯೆ ಮಾಡಿ ಆಯಾಸ ಆಗಿ ದಿನ ಹೋಗಿ ಕೊಟ್ಟು ಬಾ ಅಂದ್ರೆ ಯಾರಪ್ಪ ಕೊಟ್ಬಿಡ್ತಾರೆ. ಆಸ್ಪತ್ರೆ ಹೋಗಿ ದಿನ ಬೆಡ್ ರಿಡನ್ ಆಗಿದಾರಲ್ಲ, ದಿನ ತಿಂಡಿ ಕೊಟ್ಟು ಬಾ, ಮಧ್ಯಾಹ್ನ ಊಟ ಕೊಟ್ಟು ಬಾ, ಸಂಜೆ ಕೊಟ್ಟು ಬಾ, ಮಧ್ಯ ಕಾಫಿ ಕೊಟ್ಟು ಬಾ ಅಂದ್ರೆ ಯಾರಪ್ಪ ಮಾಡ್ತಾರೆ, ನಾವ್ ಅನ್ಕೋತೀವಿ. ಆದ್ರೆ ಪರಮಾತ್ಮ ನಮ್ಮ ಪುಣ್ಯ ಕರ್ಮ ಫಲ ಕೊಡುವಾಗ ಹಾಗೆ ಕೊಟ್ಟು ಬರೋದು ಅಂತ ಒಂದು ಕ್ರಿಯೆ ಮಾಡಲ್ಲ. ನಮ್ಮ ಪುಣ್ಯ ಕರ್ಮ ತಕ್ಕ ಹಾಗಾಗಿ ನಮ್ಗೆ ಇಷ್ಟ ರೂಪದಲ್ಲಿ ತೋರ್ಕೊಂಡ್ಬಿಡ್ತಾನೆ. ಅದೇನೋ ಏನೋ ಸೆಲ್ಫಿಶ್ ಅನ್ಸುತ್ತೆ ಒಂದೊಂದ್ಸರಿ. ಕಷ್ಟ ಬಂದಾಗ್ಲೇ ಕರಿಯೋದು ತಪ್ಪೇನೋ ಅನ್ಸುತ್ತೆ ಒಂದೊಂದ್ಸರಿ. ಅದಲ್ಲ, ಕಷ್ಟ ಬಂದಾಗಾದ್ರೂ ಮಾಡ್ತಾ ಇರಲ್ಲ ತಂದಿ ನೀವು ಸದ್ಯ. ಅದಕ್ಕೆ ಪರಮಾತ್ಮ ಕಷ್ಟ ಕೊಡೋದು ಅಂತ ಅದು ಮಾತ್ಕೊಳ್ಳಿ. ನನ್ನ ನೆನೆಸ್ಕೊಳ್ಳೋಕೆ ಕಷ್ಟ ಕೊಡ್ತಾ ಇದ್ದಾನೆ, ಅಲ್ಲೇ ಕಷ್ಟ ಕೊಟ್ಟಾಗ್ಲಾದ್ರೂ ಪರಮಾತ್ಮ ಜ್ಞಾಪಕ ಮಾಡ್ಕೊಳ್ತೀನಿ. ಆದ್ರೆ ಅಷ್ಟೇ ಹಕ್ ಮಾಡ್ತಾ ಅನ್ಕೋಬಾರ್ದು, ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಮಾಡ್ಕೊಳ್ಳಿ. ಅದೇ ಕುಂತಿದೇವಿ ಕೇಳ್ಕೊತಾಳಲ್ಲ, ಕಷ್ಟ ಕೊಡಿ ಯಾವಾಗ್ಲೂ ಅಂತ. ನನಗೆ ವಿಪದ ಸಂತು ಶಶ್ವತಃ ಅಂತ. ನಮ್ಗೆ ಯಾವಾಗ್ಲೂ ಆಪತ್ ಬರ್ತಾ ಇಲ್ಲಿ, ಕಷ್ಟ ಬರ್ತಾ ಇಲ್ಲಿ, ಯಾವಾಗ ನಿನ್ನ ಸ್ಮರಣೆ ಆಗ್ತಾ ಇರತ್ತೆ ಅಂತ ಅಂದೋಳು. ಓಕೆಮ್ಮ, ಎಷ್ಟು ತಾವತ್ ಮೋಕ್ಷ ಅನ್ನವಾದಿ. ಈ ವಿಚಾರ ಸದ್ಯಕ್ಕೆ ಇಲ್ಲೇ ಇಟ್ಟಿರೋಣ. ಮೋಕ್ಷವು ಅವ್ರಿಗೆ ಆಗತ್ತೋ ಆಗಲ್ವೋ ಅನ್ನುವಂಥದ್ದು. ತತ ಆಗತಸ್ಯ ಶರೀರೋಪಭೋಗಾದಿ ನ ಸಂಭವತಿ. ಅಲ್ಲಿಂದ ಬಂದವನಿಗೆ ಶರೀರವನ್ನು ಅನುಭವಿಸುವುದೇ ಮುಂತಾದ ಹೊಂದೋದಿಲ್ಲ ಅಂತ ಪೂರ್ವಪಕ್ಷ ಇದು. ಅವನ ಶರೀರ ಉಪಭೋಗಿಸುವುದು ಕೂಡ ಹೊರಡುವುದೇ, ಅವನಿಗೆ ಶರೀರ ಉಪಭೋಗಿಸುವುದು ಮುಂತಾದದ್ದು ಹೊರಡುವುದೇ ಇಲ್ಲ. ಏಕೆಂದ್ರೆ ಅದರ ಶೇಷದಿಂದ ಮುಂತಾದ ವಿರೋಧ ಆಗುತ್ತೆ. ಒಂದು ಶೇಷ ಶಬ್ದಕ್ಕೆ ಇದೇ ಅರ್ಥ ಸೂಕ್ತವಾಗಿದೆ. ನಾಳೆ ಹೇಳೋಣ. 9 ಗಂಟೆ ಆಯ್ತು. ಓಂ ಆಪ್ಯಾಯಂತಂ ವಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚತುರ್ಬಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿದ್ರತೇಯೋಪನಿಷತ್ಸು ಧರ್ಮಾಃ ದೇವೈ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.